85,000 ಕೊಟ್ಬಿಡ ಸರ್ ಇದು ಸರ್ ಬರೀ 85,000ಕ್ಕೆ ಹೌದೌದು ಸರ್ ಓನ್ಲಿ 85,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ 800 ಸಿಗಲ್ಲ ನಿಮ್ಗೆ AC ಪೋಸ್ಟಿಂಗ್ ಬೋರ್ಡ್ ಎಲ್ಲ ಇದೆ ಸರ್ ಇದು ಲೋಡೆಡ್ ಗಾಡಿ ಓನ್ಲಿ 85,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಬರೀ 37,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಇಷ್ಟು ಕಡಿಮೆ ಓಡಿರೋ ಆಲ್ಮೋಸ್ಟ್ ನಿಮ್ಗೆ ಎಲ್ಲಿ ಹುಡುಕಿದ್ರು ಸಿಗಲ್ಲ ಅದು ಕೂಡ ಇದು ಪೆಟ್ರೋಲ್ ವೆಹಿಕಲ್ 1,50,000 ಗಂಟ ಕೊಟ್ಬಿಡೋಣ ಸರ್ 150ಕ್ಕೆ ಫೈನಲ್ ಮಾಡಿ ಗಾಡಿ ತುಂಬಾ ಶೋರೂಮ್ ಟೇಸ್ಟ್ ನಲ್ಲಿ ಇದೆ ಸರ್ ಇದು ಏರ್ ಬ್ಯಾಗ್ ಬರುತ್ತಾ ಏರ್ ಬ್ಯಾಗ್ ಎರಡು ಬರುತ್ತೆ ಮ್ಯಾಗ್ ವೀಲ್ ABS ಎಲ್ಲ ಬರುತ್ತೆ ಡೀಸೆಲ್ ವೆಹಿಕಲ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಎಲ್ಲ ಬರುತ್ತೆ ಅದು ಕೂಡ ಇದು ಡೀಸೆಲ್ ವೆಹಿಕಲ್ 2,05,000 ಫೈನಲ್ ಸರ್ 2018 ಮಾಡಲು 19,000 ಓಡಿದೆ ಸಿಂಗಲ್ ಓನರ್ ಶೋರೂಮ್ ಟೈಲ್ ನಲ್ಲಿ ಇದೆ ಶೋರೂಮ್ ಟೇಸ್ಟ್ ನಲ್ಲಿ ಇದೆ ಇದು ಬಂದ್ಬಿಟ್ಟು ಸರ್ 3,45,000 ಫೈನಲ್ ಕೊಟ್ಬಿಟ್ಟಾನ ಸರ್ ಇದು 3,45,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ 2014 ಸಿಂಗಲ್ ಓನರ್ AC ಪವರ್ ಸ್ಟೇರಿಂಗ್ ಬೋರ್ಡ್ ಇದೆ ಗಾಡಿ ಒರಿಜಿನಾಲಿಟಿ ಇದೆ ಸಣ್ಣ ಪುಟ್ಟ ಕ್ರಾಚಸ್ ಇದೆ ಇದು ಏನು ಟಚ್ ಅಪ್ ಮಾಡಿಲ್ಲ ಇದು ಬಂದ್ಬಿಟ್ಟು 1,25,000 ಆಗ್ಬಿಟ್ಟಿದ್ದಾರೆ ಫೈನಲ್ ಇದು 2014 ಡೀಸೆಲ್ ಸರ್ ಇದು ಮ್ಯಾಗ್ನಾ AC ಪವರ್ ಸ್ಟೇರಿಂಗ್ 4 ಕೊಂಡು ಗಾಡಿ ಒರಿಜಿನಾಲಿಟಿ ಇದೆ ಸಣ್ಣ ಪುಟ್ಟ ಬೊಂಬಟ್ ಕ್ರಾಚಸ್ ಇದೆ ಏನು ಟಚ್ ಅಪ್ ಮಾಡಿಲ್ಲ ಇದು ಬಂದ್ಬಿಟ್ಟಿದ್ದು 4 ಲಕ್ಷ ಫೈನಲ್ ಕೊಟ್ಬಿಡೋಣ ಸರ್ ಇದು ಸಿಂಗಲ್ ಓನರ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಮ್ಯಾಗ್ನಾ ಇದು ಬಂದ್ಬಿಟ್ಟು ಸರ್ 3,65,000 ಫೈನಲ್ ಕೊಟ್ಬಿಡೋಣ ಸರ್ ಇದು 3,65,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸಿಂಗಲ್ ಓನರ್ i20 ಮ್ಯಾಗ್ನಾನ ಸರ್ 2009 ಸಿಂಗಲ್ ಓನರ್ AC ಪವರ್ ಸ್ಟೇರಿಂಗ್ ಬೋರ್ಡ್ ಇದೆ ಗಾಡಿ ಒರಿಜಿನಲ್ ಪೈಂಟ್ ನಲ್ಲಿ ಒರಿಜಿನಾಲಿಟಿ ಗಾಡಿ ಇದು ಬಂದ್ಬಿಟ್ಟು ಸರ್ 1,65,000 ಫೈನಲ್ ಕೊಟ್ಬಿಡೋಣ ಸರ್ AC ಪವರ್ ಸ್ಟೇರಿಂಗ್ ಬೋರ್ಡ್ ಗಾಡಿ ಒರಿಜಿನಾಲಿಟಿ ಇದೆ ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ ಇದು ಬಂದ್ಬಿಟ್ಟು ಸರ್ 2,35,000 ಕೊಟ್ಬಿಡೋಣ ಸರ್ ಫೈನಲ್ 2,35,000ಗೆ ಫೈನಲ್ AC ಪವರ್ ಸ್ಟೇರಿಂಗ್ 4 ಕೊಂಡು ರನ್ನಿಂಗ್ ತುಂಬಾ ಚೆನ್ನಾಗಿದೆ ಗಾಡಿ ಒರಿಜಿನಾಲಿಟಿ ಇದೆ ಇದು ಬಂದ್ಬಿಟ್ಟು ಸರ್ 1,60,000 ಫೈನಲ್ ಮಾಡ್ಬಿಡಿ ಸರ್ 1,60,000ಗೆ ಫೈನಲ್ ಮಾಡಿ ಕೊಟ್ಟು ಡೀಸೆಲ್ AC ಪವರ್ ಸ್ಟೇರಿಂಗ್ ಬೋರ್ಡ್ ಇದೆ ಗಾಡಿ ಒರಿಜಿನಾಲಿಟಿ ಇದೆ ಒಳ್ಳೆ ಮ್ಯಾಲೇಜ್ ಬರುತ್ತೆ ಇದು 20-22 ಮ್ಯಾಲೇಜ್ ಬರುತ್ತೆ ಗಾಡಿ ಒರಿಜಿನಾಲಿಟಿ ಇದೆ ಇದು ಬಂದ್ಬಿಡಿ ಸರ್ 1,95,000 ಫೈನಲ್ ಮಾಡ್ಬಿಡಿ ಸರ್ 2016 ಸಿಂಗಲ್ ಓನರ್ ಗಾಡಿ ಒರಿಜಿನಾಲಿಟಿ ಇದೆ ಇದು ಬಾನೆಟ್ ಸ್ವಲ್ಪ ಶೇಡ್ ಆಗಿರೋದು ಅದೇನು ಟಚ್ ಅಪ್ ಗಿಚಪ್ ಏನ್ ಮಾಡಿಲ್ಲ ಗಾಡಿ ಒರಿಜಿನಲ್ ಇದೆ ಇದು ಬಂದ್ಬಿಟ್ಟು ಸರ್ 2,35,000 ಫೈನಲ್ ಮಾಡ್ಬಿಡಿ ಸರ್ 2017 ಸಿಂಗಲ್ ಓನರ್ ZDI ಗಾಡಿ ಒರಿಜಿನಾಲಿಟಿ ಇದೆ ಇದರಲ್ಲಿ ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಬಟನ್ ಸ್ಟಾರ್ಟ್ ಗಾಡಿ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀವಿ ಕ್ಲೀನ್ ಆಗಿ ಮಾಡ್ಕೊಡ್ತೀವಿ ಇದು ಬಂದ್ಬಿಟ್ಟು ಸರ್ ಫೈನಲ್ 7,10,000 ಆಗುತ್ತೆ ಸರ್ ಫೈನಲ್ ಅನ್ಸುತ್ತೆ 20 ಮಾಡಲ್ ಇದು ಸಿಂಗಲ್ ಓನರ್ ZXi ಟಾಪ್ ಅಂಡ್ ಮಾಡಲು ಬಟನ್ ಸ್ಟಾರ್ಟ್ AC ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ ವೀಲ್ ಎಲ್ಲ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಸರ್ 6,45,000 ಫೈನಲ್ ಕೊಟ್ಬಿಡೋಣ ಸರ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು 2020 ವೆಹಿಕಲ್ ಇದು ಹೌದೌದು AC ಪವರ್ ಸ್ಟೇರಿಂಗ್ ಪವರ್ ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ ಟೈರ್ ಎಲ್ಲ ಚೆನ್ನಾಗಿದೆ ಇದು ಬಂದ್ಬಿಡಿ ಸರ್ 2,25,000 ಫೈನಲ್ ಮಾಡ್ಬಿಡಿ ಸರ್ ಇದು 2,25,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ 40,000 ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ಹತ್ರ ಇದೀವಿ ಸೊ ಈ ಲೊಕೇಶನ್ ಇಂದ ಸಾಕಷ್ಟು ಸಲ ಬಂದ್ಬಿಟ್ಟು ವಿಡಿಯೋ ಮಾಡಿದೀವಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್ ಸೊ ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟೆ ಇವ್ರ ಹತ್ರ ಕಾರ್ಸ್ ಎಲ್ಲ ಸಿಗುತ್ತೆ 100% ಲೋನ್ ಕೂಡ ಮಾಡಿಸ್ಕೊಟ್ಬಿಡ್ತಾರೆ ಸೊ ನಿಮ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಅಂಡ್ ಅದತ್ರ ಇವಾಗ ಬಂದ್ಬಿಟ್ಟು ನಮ್ಮಲ್ಲಿ ಇವತ್ತು ಈಗ ಈ ವಿಡಿಯೋದಲ್ಲಿ ಹತ್ತಿರ ನಿಮ್ಗೆ 40-50 ಗಾಡಿಗಳೆಲ್ಲ ಸ್ಟಾಕ್ ಇದೆ ಸಾಕಷ್ಟು ಜನ ಎಲ್ಲ ಲೋ ಬಡ್ಜೆಟ್ ಹುಡುಕ್ತಾ ಇರ್ತಾರೆ ಸೊ ಲೋ ಬಡ್ಜೆಟ್ ಅಲ್ಲಿ ಹುಡ್ಕಂಗಿದ್ರು ಅನ್ನೋ ಬೆಸ್ಟ್ ಶೋರೂಮ್ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ರೆಡಿ ಇದ್ದಾರೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ ಸೊ ವಿಡಿಯೋ ಮಾಡ್ಬೇಕಾದ್ರೆ ನಿನ್ನೆ ಒಬ್ಬರು ಕಸ್ಟಮರ್ ಕಾರು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ತುಂಬಾ ಖುಷಿಯಾಗಿದ್ದಾರೆ ಒಂದು ಸೆಲೆರಿಯೋ ಅಂಡ್ ಒಂದು ಡಸ್ಟರು ಸೊ ಹ್ಯಾಪಿ ಕಸ್ಟಮರ್ಸ್ ಫ್ರಮ್ ನೆಕ್ಸ್ಟ್ ಕಾರ್ಸ್ ಅಂತಾನೆ ಹೇಳ್ಬಹುದು ಸರ್ ಇವತ್ತು ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್ ಕಂಪ್ಲೀಟ್ ಆಗಿ ಸರ್ ಒಂದು ಇದೆ ಸರ್ ಒಂದು 90 ವೆಹಿಕಲ್ಸ್ ಇದೆ ಸರ್ ಹೆಚ್ಚು ಕಡಿಮೆ ಟೋಟಲ್ 90 ವೆಹಿಕಲ್ ಸಿಗುತ್ತೆ ಸಾಕಷ್ಟು ಜನ ಎಲ್ಲ ನಿಮ್ಗೆ ಇವಾಗ 3 ಲಕ್ಷ ಒಳಗಡೆ ಕಾರ್ಗಳು ನೋಡ್ತಾ ಇರ್ತಾರೆ 3 ಲಕ್ಷ ಒಳಗಡೆ ಕಾರ್ಗಳು ಎಷ್ಟಿದೆ ಸರ್ ಇದೆ ಒಂದು 3 ಲಕ್ಷ ಒಳಗಡೆ ನಮ್ಮ ಹತ್ರ ಒಂದು 25-30 ವೆಹಿಕಲ್ ಇದೆ ಸರ್ 25-30 ವೆಹಿಕಲ್ 3 ಲಕ್ಷ ಒಳಗಡೆ ಇದೆ ಸೊ ನೋಡ್ತಾ ಇರ್ಬೋದು ಲೋ ಬಡ್ಜೆಟ್ ಅಲ್ಲಿ ಏನಾರ ನಿಮ್ಗೆ ಕಾರ್ ಹುಡ್ಕಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು ಸೊ ಈ ಲೊಕೇಶನ್ ಗೆ ಬಂದ್ಬಿಟ್ಟು ಡೀಲರ್ಸ್ ಗಳೇ ಹತ್ತತ್ರ 10 ಕಾರು 5 ಕಾರ್ಗಳು ತಗೊಂಡೋಗಿ ಸೇಲ್ ಮಾಡುವಂತ ಜಾಗ ಇದು ಬಂದ್ಬಿಟ್ಟು ಸೊ ನಿಮ್ಗೆ ಡೀಲರ್ ಗೆ ಏನ್ ಪ್ರೈಸ್ ಸಿಗುತ್ತೆ ಅದೇ ಪ್ರೈಸ್ ಗೆ ನಿಮ್ಗೂ ಕೂಡ 100% ಮಾಡ್ಕೊಟ್ಬಿಡ್ತಾರೆ ಅಂಡ್ ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ಅಲ್ಲಿ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ 2010 ಇಂದ ಶುರು ಆಗುತ್ತೆ ಸರ್ 2010 ಇಂದ ಆಗುತ್ತಾ ಹೌದು ಓಕೆ ಅಂಡ್ ಇವಾಗ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಮಹೇಂದ್ರ ರೆನಾಲ್ಟ್
ಲೋಗೋನು. ಹೌದು. ಸೊ ಇದು ಬಂದ್ಬಿಟ್ಟು 1.4 ಇಂಜನ್. ಗಾಡಿ ಮಾತ್ರ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಸೊ ಲೋ ಬಡ್ಜೆಟ್ ಅಲ್ಲಿ ಏನಾದ್ರು ನಮ್ಗೆ ನೀವು ಒಳ್ಳೆ ಕಾರ್ ಏನಾರ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಕಾರ್ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಅಂಡ್ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಅಂಡ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ವೆಹಿಕಲ್ ಬರೀ 37,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಇಷ್ಟು ಕಡಿಮೆ ಓಡಿರೋ ಕಾರ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಅದು ಕೂಡ ಇದು ಪೆಟ್ರೋಲ್ ವೆಹಿಕಲ್. ಸರ್ ಇದು ಯಾವ್ದು ಸರ್ ಮಾಡ್ಲಿದು? ಸರ್ 2008 ಸಿಂಗಲ್ ಓನರ್ ಸರ್. ಓಕೆ. 37,000 ಓಡಿದೆ. ಸಿಂಗಲ್ ಅನ್ನೋದು AC ಪೋಸ್ಟರಿಂಗ್ ಪಾಯಿಂಟ್, ಗಾಡಿ ಒರಿಜಿನಲ್ ಇದೆ. ಇದು ಬಂದ್ಬಿಟ್ಟು 1,50,000 ಮಟ್ಟ ಕೊಟ್ಬಿಡೋಣ ಸರ್. 1,50,000 ಫೈನಲ್ ಮಾಡಿ. ಗಾಡಿ ತುಂಬಾ ಶೋರೂಮ್ ಟೆಸ್ಟ್ ನಲ್ಲಿ ಇದೆ ಸರ್. ಇದು 1,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗು, AC, ಪವರ್ ಸ್ಟೇರಿಂಗು, AC, ಪವರ್ ವಿಂಡೋ ಎಲ್ಲ ಬಂದಿತ್ತು ಸರ್ ಇದರಲ್ಲಿ. ಸೊ ನೋಡ್ತಾ ಇರ್ಬೋದು ಕಸ್ಟಮರ್ ಎಷ್ಟು ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಸೂಪರ್ ಆಗಿದೆ. ಬರೀ 1,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಸೊ ಇದು ಬಂದ್ಬಿಟ್ಟು ಸೆಡಾನ್ ವೆಹಿಕಲ್. ಸೊ ನಿಮ್ಗೆ ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ. ಅಂಡ್ ಗಾಡಿ ಎಲ್ಲ ನೋಡ್ತಾ ಇರ್ಬೋದು, ನಿಮ್ಗೆ ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಬರೀ 1,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸಿಂಗಲ್ ಓನರ್ ಕಾರ್ ನ. ಹೌದು ಸರ್. ಓಕೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ZDI ಇದೆ, ಅದು ಕೂಡ ವೈಟ್ ಬೋರ್ಡ್ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಲಾಂಗ್ ಡಿಕ್ಕಿ. ಹೇಳಿ ಸರ್ ಡೀಟೇಲ್ಸ್. 2008 ಸಿಂಗಲ್ ಅನ್ನೋದು. ಇದು ZDI. ಇದರಲ್ಲಿ ಒಂದು 10,000 15,000 ಖರ್ಚಿದೆ. ಬಾಡಿಲಿ ಒಂದು ಸಣ್ಣ ಪುಟ್ಟ ಆಪನ್ ಮಾಡಲಿ. AC, ಪವರ್ ಸ್ಟೇರಿಂಗ್, ಮ್ಯಾಗ್ವಿಲ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು 2,05,000 ಕೊಟ್ಬಿಟ್ಟು ಸರ್. ಇದು 2,05,000 ಆಸ್ ಇಟ್ ಈಸ್ ಕಂಡೀಷನ್ ಸರ್ ಇದು. ಸೊ ನೋಡ್ತಾ ಇರ್ಬೋದು ಆಸ್ ಇಟ್ ಈಸ್ ಕಂಡೀಷನ್ 2,05,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸರ್ ಒಂದು 15,000 ಖರ್ಚಿದೆಯಾ ಸರ್? ಹಾ. ಏರ್ ಬ್ಯಾಗ್ ಬರುತ್ತಾ? ಏರ್ ಬ್ಯಾಗ್ 2 ಬರುತ್ತೆ. ಮ್ಯಾಗ್ವಿಲ್, ABS ಎಲ್ಲ ಬರುತ್ತೆ. ಡೀಸೆಲ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಎಲ್ಲ ಬರುತ್ತೆ. ಅದು ಕೂಡ ಇದು ಡೀಸೆಲ್ ವೆಹಿಕಲ್. 2,05,000 ಫೈನಲ್ ಸರ್. ಅಂಡ್ ಸಾಕಷ್ಟು ಜನ ಎಲ್ಲ ಓಮ್ನಿಗೆ ಕಮೆಂಟ್ ಎಲ್ಲ ಮಾಡಿದ್ರು, ಯಾಕಂದ್ರೆ ಇದು ಕಮರ್ಷಿಯಲ್ ಪರ್ಪಸ್ ಅಂಡ್ ಫ್ಯಾಮಿಲಿಗೆ ಸೂಪರ್ ಆಗಿರುತ್ತೆ. ಅಂಡ್ ರೀಸೇಲ್ ವ್ಯಾಲ್ಯೂ ಸೂಪರ್ ಆಗಿರುವಂತ ಕಾರು. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2018 ಮಾಡಲು. 19,000 ಓಡಿದೆ. ಸಿಂಗಲ್ ಓನರ್. ಶೋರೂಮ್ ಟೈರ್ ನಲ್ಲಿ ಇದೆ, ಶೋರೂಮ್ ಟೆಸ್ಟ್ ನಲ್ಲಿ ಇದೆ. ಇದು ಬಂದ್ಬಿಟ್ಟು ಸರ್ 3,45,000 ಫೈನಲ್ ಕೊಟ್ಬಿಟ್ಟಾನ ಸರ್. ಇದು 3,45,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ನೋಡ್ತಾ ಇರ್ಬೋದು 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಗಾಡಿ ಮಾತ್ರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್. ಸೊ ಕಾರ್ ಮಾತ್ರ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹೊಸ ಕಾರ್ ಅಂತಾನೆ ಹೇಳ್ಬೋದು. ಸರ್ ಇದು ಯಾವ ಸರ್ ಮಾಡ್ಲಿದು? ಇದು 18 ಸರ್. 18 ಮಾಡಲು. ಓನರ್ಶಿಪ್ ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ? ಇದು 19,000 ಓಡಿದೆ. ಸೊ 19,000 ಓಡಿರೋ ಕಾರು ಆಲ್ಮೋಸ್ಟ್ ಓಮ್ನಿ ಸಿಗದೇ ಇಲ್ಲ ನಿಮ್ಗೆ. ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ. 3,45,000 ಕೊಟ್ಬಿಟ್ಟಾನ ಸರ್. 3,45,000 3,45,000 ಫೈನಲ್. ಹೌದೌದು. ಸೊ ನೋಡ್ತಾ ಇರ್ಬೋದು 3,45,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಸಾಕಷ್ಟು ಜನ ನ್ಯಾನೋಗೆ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ಇದು ನ್ಯಾನೋ ಟ್ವಿಸ್ಟ್. ಇದರಲ್ಲಿ ಪವರ್ ಸ್ಟೇರಿಂಗು, AC ಅಂಡ್ ಪವರ್ ವಿಂಡೋ ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೇಳಿ ಸರ್ ಡೀಟೇಲ್ಸ್. 2014 ಸಿಂಗಲ್ ಓನರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಗಾಡಿ ಒರಿಜಿನಲ್ ಇದೆ. ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಇದು ಏನು ಟಚ್ ಅಪ್ ಮಾಡಿಲ್ಲ. ಇದು ಬಂದ್ಬಿಟ್ಟಿದ್ದು 1,25,000 ಆಗ್ಬಿಟ್ಟಿದ್ದಾರೆ ಫೈನಲ್. 1,25,000 ಫೈನಲ್ ಮಾಡಿ ನಿಮ್ಗೆ ವೆಹಿಕಲ್ ನ. ಸೊ ಇದು ನ್ಯಾನೋ ಟ್ವಿಸ್ಟ್ ಅಲ್ಲ ಸರ್ ಇದು? ಹೌದೌದು. ಸೊ ನ್ಯಾನೋ ಟ್ವಿಸ್ಟ್. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ. ಮೇನ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, ಬ್ಲೂಟೂತ್ ಕೂಡ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ನೋಡ್ತಾ ಇರ್ಬೋದು ಬರೀ 1,25,000 ಸರ್. ಹೌದು ಸರ್. 1,25,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಇದು ಮೈಲೇಜ್ ಕೂಡ ಚೆನ್ನಾಗೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಟ್ವಿಸ್ಟ್ ಅಂತ ಹೇಳ್ಬಿಟ್ಟು. ಸೊ ಮೈಲೇಜ್ ಅರೌಂಡ್ ನಿಮ್ಗೆ ಆರಾಮಾಗಿ ಏನಿಲ್ಲ ಅಂದ್ರೆ ಒಂದು 16, 17, 18 ಪ್ಲಸ್ ಬರುತ್ತೆ ಸರ್. ಲಾಂಗ್ 18, 20 ಒಳಗೆ ಬರುತ್ತೆ. 1,25,000 ಫೈನಲ್ ಮಾಡ್ಬಿಡಿ. ಸೊ ಅದ್ರ ಪಕ್ಕದಲ್ಲೇ ಒಂದು ಗಾಡಿ ಇದೆ. ಹೇಳಿ ಸರ್ ಡೀಟೇಲ್ಸ್. ಇದು ಸರ್ 2010 ಓಕೆ i10 ಇದು ಸ್ಪೋರ್ಟ್ಸ್. ಓಕೆ. ವಿತ್ LPG ಇದೆ. ವಿತ್ LPG. ಹೌದೌದು ಸರ್. ಗಾಡಿ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಗ್ರಾಜಸ್ ಇದೆ, ಏನು ಟಚ್ ಅಪ್ ಮಾಡಿಲ್ಲ. ಇದು ಬಂದ್ಬಿಟ್ಟು ಸರ್ 2,35,000 ಕೊಟ್ಬಿಡೋಣ ಸರ್. ಇದು 2,45,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ನಿಮ್ಗೆ ಐಟಮ್ ಸಿಗೋದೇ ಇಲ್ಲ ನಿಮ್ಗೆ. ಸೊ ಇದು ಬಂದ್ಬಿಟ್ಟು 1.2 ಪೆಟ್ರೋಲ್ ಇಂಜಿನ್. ಗಾಡಿ ಎಲ್ಲ ಈ ತರ ಇದೆ. ಬಾಡಿ ಲೈನ್ ಎಲ್ಲೋ ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ. ಅಂಡ್ ಪವರ್ ಸ್ಟೇರಿಂಗ್, AC, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ರೇರ್ ಸ್ಪಾಯ್ಲರ್ ಕೂಡ ಬರುತ್ತೆ. i10 ಸ್ಪೋರ್ಟ್ಸ್ ಎಡಿಷನ್ ಗಾಡಿ ಇದು ಸರ್. 2,35,000 ಆಗಿದೆ ಸರ್. 2,35,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ.
ಸೊ ಎರ್ಟಿಗಾ ಹುಡ್ಕೋರ್ಗೆ ಎರ್ಟಿಗಾ ಇದೆ. ಇದು ಬಂದ್ಬಿಟ್ಟು ಡೀಸೆಲ್ ಗಾಡಿ ಅನ್ಸುತ್ತೆ. ಓನರ್ಶಿಪ್ ಏನಾಗಿದೆ, ಎಷ್ಟು ರನ್ ಆಗಿದೆ? 2014 VDI ಸಿಂಗಲ್ ಓನರ್, 1,11,000 ಜೆನ್ಯೂನ್ ಓಡಿದೆ, ಸರ್ವಿಸ್ ರೆಕಾರ್ಡ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. VDI ನಿಮ್ಗೆ ಗೊತ್ತಲ್ವಾ, ಡೀಸೆಲ್ ಗಾಡಿ ಡೀಸೆಲ್ ಗಳು ಫುಲ್ ಡಿಮ್ಯಾಂಡ್ ಇದೆ. ಇದು ಬಂದ್ಬಿಟ್ಟು ಸರ್ 6,45,000 ಫೈನಲ್ ಕೊಟ್ಬಿಟ್ಟೆ ಸರ್. 6,45,000 ಕೊಟ್ಬಿಟ್ಟೆ. ಇದು 12 ಮಾಡಲ, ಇದು 14 ಮಾಡಲು ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ 14 ಮಾಡಲು. ಆಲ್ಮೋಸ್ಟ್ ನಿಮ್ಗೆ ಈ ಗಾಡಿಗೆ ನಿಮ್ಗೆ 70% ಲೋನ್ ಆಗುತ್ತೆ. ಸೊ ನಿಮ್ಗೆ ಗಾಡಿ ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ ಕಾರು, ಅದು ಕೂಡ ಡೀಸೆಲ್ ಕಾರು, 14 ಮಾಡಲು. ಅಂಡ್ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಡಿಸೈರ್, ಸಾರಿ ಇದು VDI ಸರ್, ಇದು ಗಾಡಿ ಒರಿಜಿನಾಲಿಟಿ ಇದೆ ಸರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಡೀಸೆಲ್ ಇದು ಮೈಲೇಜ್ ಆರಾಮಾಗಿ ಎಷ್ಟು ಬರ್ಬೋದು? 18-20 ಬರುತ್ತೆ ಸರ್, ಹೆಚ್ಚು ಕಡಿಮೆ 18-20 ಆರಾಮಾಗಿ ಬರುತ್ತೆ. ಹೌದು ಹೌದು. ಸೊ ನೋಡ್ತಾ ಇರ್ಬೋದು, ಸೆಕೆಂಡ್ ರೋ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಇವನ್ ಥರ್ಡ್ ರೋ ಕೂಡ ಚೆನ್ನಾಗೇ ಇದೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ಸಿಂಗಲ್ ಓನರ್ ಎರ್ಟಿಗಾ ಸಿಗದೇ ಇಲ್ಲ, ಅದು ಕೂಡ VDI. ಸರ್ 6,45,000. ಹೌದು ಸರ್. 6,45,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ VDI. ಸೊ ಗಾಡಿ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇವಾಗ ಒಂದು i20 ಹುಡ್ಕೋರ್ಗೆ ಇಲ್ಲೊಂದು i20 ಇದೆ, ನೋಡ್ತಾ ಇರ್ಬೋದು. ಡೀಸೆಲ್ ಪೆಟ್ರೋಲ್ ಸರ್? ಇದು 2014 ಡೀಸೆಲ್ ಸರ್. ಇದು ಓಕೆ, ಮ್ಯಾಗ್ನಾ AC ಪೋಸ್ಟರಿಂಗ್ 4 ಕೊಂಡು, ಗಾಡಿ ಒರಿಜಿನಾಲಿಟಿ ಇದೆ, ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ, ಏನು ಟಚ್ ಅಪ್ ಮಾಡಿಲ್ಲ. ಇದ್ ಬಂದ್ಬಿಟ್ಟಿದ್ವಿ 4 ಲಕ್ಷ ಫೈನಲ್ ಕೊಟ್ಬಿಡೋಣ ಸರ್. ಇದು ಸರ್ ಬರೀ 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದೌದು. ಎಷ್ಟು ರನ್ ಆಗಿದೆ ಸರ್ ಇದು? ಇದು ಬಂದ್ಬಿಟ್ಟು ಸರ್ 86 ಚೇಂಜ್ ಓಡಿದೆ ಸರ್. ಇದು 86,000 ಕಿಲೋಮೀಟರ್ ರನ್ ಆಗಿದೆ. ಹೌದೌದು. ಅಂಡ್ ಅದು ಕೂಡ ಡೀಸೆಲ್ ವೆಹಿಕಲ್ ಅಲ್ವಾ? ಸೊ ಡೀಸೆಲ್ i20 ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ, ಹತ್ತತ್ರ 18-20 ಮೈಲೇಜ್ ಬರುವಂತ ವೆಹಿಕಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಫೈನಲ್ ಟು ಫೈನಲ್ 4 lakhs ಸರ್. ಸೊ 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು i20 ಮ್ಯಾಗ್ನಾ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2012, ಅದು ಕೂಡ ಡೀಸೆಲ್ ಕಾರು. ಡೀಸೆಲ್ ಸಿಂಗಲ್ ಅನ್ನೋದು ಬರ 57,000 ಹೊಡಿದೆ ಸರ್. ಇದು ಬರೀ 57,000. ಬರೀ 57,000. ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಗಾಡಿ ಸಿಂಗಲ್ ಓನರ್. ಅನ್ನೋದು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ, ಮ್ಯಾಗ್ನಾ. ಇದು ಬಂದ್ಬಿಟ್ಟು ಸರ್ 3,65,000 ಫೈನಲ್ ಕೊಟ್ಬಿಟ್ಟು ನಾನು ಸರ್. ಇದು 3,65,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸಿಂಗಲ್ ಓನರ್ i20 ಮ್ಯಾಗ್ನಾನ. ಹೌದು, ಓಡಿರೋದು 57,000 ಹೊಡಿದೆ. ಬರೀ 57,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಅಂಡ್ 4 ಟೈರ್ ಕೂಡ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ 4 ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ 3,65,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದೌದು. ಓಕೆ. ಅಂಡ್ ಹೋಂಡಾ ಸಿಟಿ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್, ಟಾಪ್ ಎಂಡ್ ಗಾಡಿ. ಹೇಳಿ ಸರ್ ಡೀಟೇಲ್ಸ್. 2009 ಓಕೆ. ಇದು ಆಟೋಮೆಟಿಕ್ ಟಾಪ್ ಅಂಡ್ ಗಾಡಿ. ಬಹಳ ಜನ ಹುಡುಕ್ತಾ ಇರ್ತಾರೆ ನಮ್ಗೆ ಆಟೋಮೆಟಿಕ್ ಬೇಕು ಅಂತ. ಹೌದೌದು. ಟಾಪ್ ಅಂಡ್ ಮಾಡ್ಲು ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಚೆನ್ನಾಗಿದೆ. ಗಾಡಿ ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಇದು ಬಂದ್ಬಿಟ್ಟು ಸರ್ 3,45,000 ಕೊಟ್ಬಿಡೋಣ ಸರ್. ಇದು 3,45,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಟಾಪ್ ಅಂಡ್ ಮಾಡಲ್ ಸರ್. ಸೊ ಟಾಪ್ ಎಂಡ್ ಗಾಡಿ. ಹೋಂಡಾ ಸಿಟಿ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಸೊ ಇನ್ಬಿಲ್ಟ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ ನಿಮ್ಗೆ. ಇದರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಮ್ಯೂಸಿಕ್ ಸಿಸ್ಟಮ್, ಒಂಥರ ಫ್ಯಾಬ್ರಿಕ್ ಸೀಟ್ಸ್ ಸೂಪರ್ ಆಗಿದೆ. ಪ್ಲೇಸ್ ಮಾತ್ರ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಲೆಗ್ ರೂಮ್, ಹೆಡ್ ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಲಕ್ಸುರಿ ಸೆಡಾನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಇನ್ನೂ ಒಂದ್ಸಲ ಈ ಗಾಡಿಗೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 3,45,000 ಮಾಡ್ಬಿಡೋದು ಫೈನಲ್. 3,45,000 ನಿಮ್ಗೆ ಟಾಪ್ ಎಂಡ್ ಗಾಡಿನ. ಹೌದೌದು. ಅಂಡ್ ಒಂದ್ ಎಷ್ಟಿಲ್ಲ ಇದೆ ಹೇಳಿ ಸರ್. 2009 ಸಿಂಗಲ್ ಓನರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಗಾಡಿ ಒರಿಜಿನಲ್ ಪೈಂಟ್ ನಲ್ಲಿ ಒರಿಜಿನಾಲಿಟಿ ಗಾಡಿ. ಇದು ಬಂದ್ಬಿಡಿ ಸರ್ 1,65,000 ಫೈನಲ್ ಕೊಟ್ಬಿಡೋಣ ಸರ್. ಇದು ಬರೀ 1,65,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದು. ಅಂಡ್ ಮಾಡ್ಲಿ ಸರ್ 2009 ಸಿಂಗಲ್ ಓನರ್. 9 ಸಿಂಗಲ್ ಓನರ್. ಹೌದೌದು. 2009 ಸಿಂಗಲ್ ಓನರ್. ಸೊ ನಿಮ್ಗೆ ಪವರ್ ಸ್ಟೇರಿಂಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಚೆನ್ನಾಗಿದೆ. ಗಾಡಿ ತುಂಬಾ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ. ಸೊ ರೆಡ್ ಕಲರ್ ನಿಮ್ಗೆ ಇದು ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಆಲ್ಮೋಸ್ಟ್
ಇವಾಗ ನೀವು ಆಲ್ಟೋ K10 ಏನಾದ್ರು ತಗೊಳಕ್ ಹೋದ್ರೆ ಅದ್ರ ಬದಲು ಈ ಕಾರ್ನ ತಗೋಬಹುದು. ಯಾಕಂದ್ರೆ ನಿಮ್ಗೆ ಇದು ಲೆಗ್ ರೂಮು ಹೆಡ್ ರೂಮು ತುಂಬಾ ಚೆನ್ನಾಗಿದೆ ಇದರಲ್ಲಿ. ಸರ್ ಇದು ಮಾಡಲ್ ಪ್ರೈಸ್ ಹೇಳಿ ಸರ್. 2013 ಓಕೆ. ಫೈನಲ್ 5 ಲಕ್ಷಕ್ಕೆ ಆಗುತ್ತೆ ಸರ್. ಡೀಸೆಲ್ ಲಕ್ಷ. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನ್. ಅದು ಗಾಡಿ ತುಂಬ ಚೆನ್ನಾಗಿದೆ ಸರ್ ಅದು. ಸೊ ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಒನ್ ಆಫ್ ದ ಬೆಸ್ಟ್ ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ ಈ ಗಾಡಿನ 5 to 5 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟು. ತುಂಬ ಬಾಡಿ ಮಾತ್ರ ಸ್ಟ್ರಾಂಗ್ ಆಗಿರುತ್ತೆ. ಆಫ್ ರೋಡ್ಗೂ ತುಂಬ ಚೆನ್ನಾಗಿರುತ್ತೆ, ಆನ್ ರೋಡ್ಗೂ ತುಂಬ ಚೆನ್ನಾಗಿರುತ್ತೆ. ಬರೀ 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ. ಸೊ ನೋಡ್ತಾ ಇರ್ಬೋದು ಗಾಡಿ ನಂಬರು 4511. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 2 ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು ಆ್ಯಂಡ್ ಡ್ಯಾಶ್ಬೋರ್ಡು ತುಂಬ ಕ್ಲೀನಾಗಿದೆ. ಆ್ಯಂಡ್ ಒಳಗಡೆ ಕಸ್ಟಮರ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ನಾವು ಇಕೋಸ್ಪೋರ್ಟ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಆ ಥರ ಇರುತ್ತೆ ಗಾಡಿ. ಆಫ್ ರೋಡ್ಗಂತೂ ಎಕ್ಸ್ಟ್ರೀಮ್ ಆಗಿರುತ್ತೆ. ಆ್ಯಂಡ್ 4 ಟೈರ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಸ್ಪೇರ್ ವೀಲ್ ಕೂಡ ಇದೆ ಅಡಿಷ್ನಲ್ ಆಗಿ. ಸೊ ಈ ಗಾಡಿಗೆ ಫೈನಲ್ ಟು ಫೈನಲ್ 5 ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ. ಸೊ 100% ಲೋನ್ ಕೂಡ ಆಗುತ್ತೆ ಈ ವೆಹಿಕಲ್ಗೆ. ಸೊ ಇದು ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಸ್ಯಾಂಟ್ರೋ 2019 ಮಾಡಲು ಸಿಂಗಲ್ ಅನ್ನೋದು 20 ಚೇಂಜ್ ಓಡಿದೆ. 20,000 ಚೇಂಜ್. ನ್ಯೂ ಶೇಪು, ಸಿಂಗಲ್ ಏರ್ ಬ್ಯಾಗ್ ಇದೆ. ಇದು ಬಂದ್ಬಿಟ್ಟು ಫೈನಲ್ 4,25,000 ಮಾಡಿಬಿಡಿ ಸರ್. 4,25,000 ಫೈನಲ್ ಮಾಡಿಬಿಡಿ ಸರ್. ಸೊ ಇದು ಬಂದ್ಬಿಟ್ಟು 2019 ಸ್ಯಾಂಟ್ರೋ. ಸೊ ಹೊಸದಾಗಿ ಲಾಂಚ್ ಆಗಿದೆ ಸ್ಯಾಂಟ್ರೋ ಆವಾಗ. ಸೊ ಇದು ಬಂದ್ಬಿಟ್ಟು ನ್ಯೂ ಶೇಪು ಕಂಪ್ಲೀಟಾಗಿ. ಸೊ ಇದು ಕೂಡ ಸೇಮ್ ನಿಮಗೆ ಸಿಮಿಲರ್ ಆಗಿ i10 ಥರನೇ ಬರುತ್ತೆ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಳೆ ಸ್ಯಾಂಟ್ರೋ ಏನಿದೆ ಅದಕ್ಕಿಂತ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಪಾರ್ಕಿಂಗು, ಕ್ಯಾಮರಾ, ಸೆನ್ಸರ್ಸು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಈ ಗಾಡಿ ಕೂಡ ನಿಮಗೆ ಆರಾಮಾಗಿ 17 to 19, 20 ಹತ್ತಿರ ಮೈಲೇಜ್ ಬರುವಂಥ ವೆಹಿಕಲು. ಸೊ ಇದು ಬಂದ್ಬಿಟ್ಟು 19 ಮಾಡಲು, ಸಿಂಗಲ್ ಓನರು, ಜಾಸ್ತಿ ಓಡಿಲ್ಲ, ಬರೀ 20,000 ಚೇಂಜ್ ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ. ಸೊ ಇದರದ್ದು ಕಂಪ್ಲೀಟಾಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಇರುತ್ತೆ ನಿಮಗೆ. ಸೊ ಈ ವೆಹಿಕಲ್ಗೆ 100% ಅಂದರೂ ಲೋನ್ ಆಗುತ್ತೆ. ಸೊ ಗಾಡಿ ಎಲ್ಲ ಈ ಥರ ಇದೆ ನೋಡ್ತಾ ಇರ್ಬೋದು. ಸೊ ಈ ಗಾಡಿ ಹತ್ತಿರ ನಿಮಗೆ ಒಂದು 70% ಲೋನ್ ಆಗ್ಬೋದು ನಿಮಗೆ. ಸೊ 30% ಡೌನ್ ಪೇಮೆಂಟ್ ಕಟ್ಬಿಟ್ರೆ ಸಾಕು, ನಿಮಗೆ 70% ಲೋನ್ ಮಾಡಿ ಕೊಟ್ಬಿಡ್ತಾರೆ ಓನರು. ಸೊ ಎಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದ್ಸಲ ಇಂಟೀರಿಯರ್ ಎಲ್ಲ ನೋಡೋಣ ಬನ್ನಿ. ಸೊ ನಿಮಗೆ ನೋಡ್ತಾ ಇರ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ಟೈರ್ಸ್ 4 ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಇಂಟೀರಿಯರ್ಸು ನೋಡೋಂಗಿದ್ರೆ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಟಚ್ ಸ್ಕ್ರೀನು, ಇಯರ್ ಬ್ಯಾಗು, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಲೆದರ್ ಇಂಟೀರಿಯರ್ಸು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ಅಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಗಾಡಿ ಏನಾದರೂ ತೊಗೊಳಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ನಿಮಗೆ. ಈ ಗಾಡಿ 100% ಲೋನ್ ಕೂಡ ಮಾಡಿಸ್ಕೊಟ್ಬಿಡ್ತಾರೆ. ಕಾಲ್ ಮಾಡಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ. ಸೊ ಇಲ್ಲೊಂದು ಬೀಟ್ ಇದೆ ಸರ್, ಬೀಟ್ ಬಗ್ಗೆ ಹೇಳಿ. 2012 ಪೆಟ್ರೋಲ್ ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 1,95,000 ಫೈನಲ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಪೆಟ್ರೋಲ್ ವೆಹಿಕಲು. ಸೊ ಇದು 1,95,000ಗೆ ನಿಮಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಲೋ ಬಡ್ಜೆಟಲ್ಲಿ ಏನಾರು ಒಳ್ಳೆ ಕಾರ್ ಏನಾರು ಹುಡ್ಕಂಗಿದ್ರೆ ಬರೀ ಅದು 2 ಲಕ್ಷ ಒಳಗಡೆ ಯಾರಿಗೂ ಕೊಡ್ತಾರೆ. 2 ವೀಲರೇ ಬರೋಲ್ಲ, 4 ವೀಲರ್ ಸಿಗ್ತೈತೆ ನಿಮಗೆ ನೆಕ್ಸ್ಟ್ ಕಾರ್ಸ್ ಯೂನಿಟ್ 1ನಲ್ಲಿ. ಸೊ ನಿಮಗೆ ಗಾಡಿ ಎಲ್ಲ ಈ ಥರ ಇದೆ. ಇದು ಕೂಡ ಒಳ್ಳೆ ಮೈಲೇಜ್ ಬರೋವಂಥ ವೆಹಿಕಲ್ಲು. ಸೊ ನಾವು ಬೀಟ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಮೈಲೇಜ್ಗೋಸ್ಕರ ಅಂತಲೇ ಬೀಟ್ನ ತೊಗೊತಾರೆ ಸಾಕಷ್ಟು ಜನ. ಯಾಕಂದರೆ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಅಷ್ಟು ಕಡಿಮೆ, ಬಟ್ ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ ತುಂಬಾ ಪಾಪ್ಯುಲರ್ ಆಗಿದೆ. ಸೊ ಸಿಟಿಯಲ್ಲಿ ಏನಾರ ಓಡಿಸ್ಕೊಳಂಗಿದ್ರೆ ಬೆಸ್ಟ್ ವೆಹಿಕಲ್ ಇದು ಬಂದ್ರೆ ಸೂಪರ್ ಆಗಿದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2020 ಓಕೆ. ಸಿಂಗಲ್ ಓನರ್ ಇದು, ಎಲೆಕ್ಟ್ರಿಕ್ ವೆಹಿಕಲ್ ಸರ್ ಇದು. ಮಹೇಂದ್ರ ಹೌದೌದು ಹೌದು, ವೆರಿಟೋ. ಮಹೇಂದ್ರ ವೆರಿಟೋ ಎಲೆಕ್ಟ್ರಿಕ್ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಇದು ಬಂದ್ಬಿಟ್ಟು ಸರ್ ಒಂದು 28 ಚೇಂಜ್ ನೋಡಿದೆ ಸರ್ ಇದು. ಓಕೆ. ಸೊ ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಬರ್ಬೋದು? ಅದು ಮಾಡಿದ್ರೆ ಒಂದು 160 ಕಿಲೋಮೀಟರ್ ಬರುತ್ತೆ ಸರ್. 160 ಕಿಲೋಮೀಟರ್ಸ್ ನಿಮ್ಗೆ ಮೈಲೇಜ್ ಬರುತ್ತೆ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಗಾಡಿ. ಸೊ ಸಿಟಿಯಲ್ಲಿ ಓಡಿಸ್ಕೊಳಕ್ಕಂತೂ ಸೂಪರ್ ವೆಹಿಕಲ್. ಹೌದೌದು ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 2,85,000 ಕೊಟ್ಬಿಡೋಣ ಸರ್. 2,85,000. ಹೌದೌದು. ಸೊ ಇದ್ರಲ್ಲಿ ₹1 ಖರ್ಚಿಲ್ಲ, ಸರ್ವಿಸ್ ಇಲ್ಲ, ಏನಂದ್ರೆ ಏನು ಇಲ್ಲ, ಬರೀ ಟೈರ್ ಅರ್ಗೋದ್ರೆ ಮಾತ್ರನೇ ನೀವು ಚೇಂಜ್ ಮಾಡ್ಬೇಕು. ಅಂಡ್ ಈ ಪ್ರೈಸ್ ಗೆ ಆಲ್ಮೋಸ್ಟ್ ನಿಮ್ಗೆ ಸಿಗೋದೇ ಇಲ್ಲ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಕೂಡ ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇದು ಎಲೆಕ್ಟ್ರಿಕ್ ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 28,000 ಓಡಿದೆ ಸರ್. ಬರೀ 28,000.
38,000. ಸೊ 38,000 ಕಿಲೋಮೀಟರ್ ರನ್ ಆಗಿದೆ. ಸರ್ ಇದು ಪ್ರೈಸ್ ಏನ್ ಹೇಳಿದ್ದು? 285 ಆಗುತ್ತೆ ಸರ್ ಫೈನಲ್. 2,85,000. 385. ಓಕೆ. ಸೊ ಅದ್ರ ಪಕ್ಕದಲ್ಲೇ ಒಂದು ಕ್ವಿಡ್ ಇದೆ ಸರ್ 18 ಮಾಡಲು. ಓಕೆ. AC ಫೋರ್ ಸ್ಟೇರಿಂಗ್ ಪೌಂಡ್ RXT ಇದು. ಈ ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ, ಏನು ಮಾಡಿಲ್ಲ. ಇದು ಬಂದ್ಬಿಟ್ಟು ಆಸ್ ಇಟ್ ಈಸ್ ನಿಮ್ಗೆ 3,25,000 ಆಗುತ್ತೆ ಸರ್ ಇದು. ಸರ್ 3,25,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದೌದು. RXT ವೇರಿಯಂಟ್. ಹೌದಾ ಹೌದಾ. ಸೊ ನೋಡ್ತಾ ಇರ್ಬೋದು RXT ವೇರಿಯಂಟ್. ಸೊ ಇದು ಪೆಟ್ರೋಲ್ ವೆಹಿಕಲ್. ಸೊ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಈ ಕ್ವಿಡ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಇದು 73 ಚೇಂಜ್ ಓಡಿದೆ. ಓಕೆ. ಸೊ 73,000 ಕಿಲೋಮೀಟರ್ ಚೇಂಜ್ ಓಡಿದೆ. ಸರ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಈ ಕ್ವಿಡ್ಗೆ. 325 ಫೈನಲ್ ಮಾಡಿ ಸರ್. 325 ಫೈನಲ್. ಸೊ ಇಲ್ಲಿ ಒಂದು ಹುಂಡೈ ಇಯಾನ್ ಎರಾ ಪ್ಲಸ್ ಇದೆ. ಹೌದೌದು. ಇದರಲ್ಲಿ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಅಂಡ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಗಾಡಿಯಲ್ಲಿ. ಅಡಿಷನಲ್ ಆಗಿ ಹಾಕ್ಸಿದಾರೆ ಅನ್ಸುತ್ತೆ. ಹೇಳಿ ಸರ್ ಡೀಟೇಲ್ಸ್. 2012 AC ಪವರ್ ಸ್ಟೇರಿಂಗ್ ಪೌಂಡ್ ಗಾಡಿ ಒರಿಜಿನಾಲಿಟಿ ಇದೆ. ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಓಕೆ. ಇದು ಬಂದ್ಬಿಟ್ಟು ಸರ್ 2,35,000 ಕೊಟ್ಬಿಡೋಣ ಸರ್ ಫೈನಲ್. 2,35,000 ಫೈನಲ್. ಹೌದು ಸರ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು 2,35,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಇದು ಕೂಡ ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಕಾರ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ, ಸೂಪರ್ ಆಗಿದೆ. ಲೋ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್. ಅಂಡ್ ಅದ್ರ ಪಕ್ಕದಲ್ಲಿ ಇನ್ನೊಂದು Chevrolet Spark ಇದೆ. ಯಾರು ಕಾರ್ ಏನಾರ ಕಲ್ಸ್ಕೊಳ್ಳೋ ಪ್ಲಾನ್ ಏನಾರ ಇದ್ರೆ, ಇಲ್ಲಾಂದ್ರೆ ಹೊಸ ಕಾರ್ ತಗೋಬೇಕು, ಕಾರ್ ಕಲ್ಸ್ಕೊಳಂಗ್ ಏನಾರ ಇದ್ರೆ ಈ ಕಾರ್ನ ತಗೊಂಡ್ಬಿಟ್ಟು ಆರಾಮಾಗಿ ಕಲ್ಸ್ಕೊಂಡ್ಬಿಟ್ಟು ಇಲ್ಲೇ ಕೂಡ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಬೇರೆ ಕಾರ್ ಕೂಡ ತಗೊಂಡ್ಬಿಡ್ಬೋದು. ಅಂಡ್ ಇಲ್ಲೇ ಸೇಲ್ಸ್ ಕೂಡ ತಗೊಂಡ್ಬಿಡ್ತಾರೆ. ಹೇಳಿ ಸರ್ ಡೀಟೇಲ್ಸ್. 2008 AC ಇದೆ, ಪವರ್ ಸ್ಟೇರಿಂಗ್ ಪೌಂಡ್ ಇದೆ. ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಬರೀ 85,000 ಕೊಟ್ಬಿಡೋಣ ಸರ್ ಇದು. ಸರ್ ಬರೀ 85,000. ಹೌದೌದು ಸರ್. ಓನ್ಲಿ 85,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. 800 ಸಿಗಲ್ಲ ನಿಮ್ಗೆ. AC ಪವರ್ ಸ್ಟೇರಿಂಗ್ ಪೌಂಡ್ ಎಲ್ಲ ಇದೆ ಸರ್. ಇದು ಲೋಡೆಡ್ ಗಾಡಿ. ಓನ್ಲಿ 85,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ನಿಮ್ಗೆ ಕಾರು ಈ ತರ ಇದೆ. ಸೊ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇಲ್ಲೊಂದು ಓಮ್ನಿ ಇದೆ, ಕಾರ್ಗೋ ವ್ಯಾನು. ಹೇಳಿ ಸರ್. ಸರ್ 2012 ಸಿಂಗಲ್ ಅನ್ನೋದು. ಬಹಳ ಜನ ಈ ಎಲ್ಲೋ ಬಟ್ಟು ಸಹ ನಮ್ಗೆ ಹಾಸ್ಪಿಟಲ್ಗೆ ಇಲ್ಲ ಕೊರಿಯರ್ಗೆ ಬೇಕು ಅಂತ ಹುಡುಕ್ತಾ ಇರ್ತದೆ. ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಡೋರ್ ಟಚ್ ಅಪ್ ಮಾಡ್ಕೋಬೇಕು. ರನ್ನಿಂಗ್ ಇನ್ನಿಂಗ್ ಎಲ್ಲ ಸೂಪರ್ ಇದೆ. ಇದು ಬಂದ್ಬಿಟ್ಟು ಸರ್ 1,15,000 ಕೊಟ್ಬಿಡಿ ಸರ್ ಫೈನಲ್. ಸರ್ ಬರೀ 1,15,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಕಾರ್ಗೋ ವ್ಯಾನ್ ನ. ಅಂಡ್ 4 ಟೈರ್ ಕೂಡ ಈ ತರ ಇದೆ, ನೋಡ್ತಾ ಇರ್ಬೋದು. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಕಾರ್ಗೋ ವ್ಯಾನ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಇಲ್ಲಿದೆ ನಿಮ್ಗೆ. ಸೊ ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ಅಲ್ಲಿ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಇಂಡಿಕಾ ಇದೆ. ಹೇಳಿ ಸರ್. 14 ಮಾಡಲ್ ಸಿಂಗಲ್ ಓನರ್. ಓಕೆ. 2014 ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್ 4 ಪೌಂಡ್ ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಸರ್ 1,60,000 ಫೈನಲ್ ಮಾಡ್ಬಿಡಿ ಸರ್. 1,60,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಈ ಪ್ರೈಸ್ ಗೆ ಆಲ್ಮೋಸ್ಟ್ ಸಿಗೋದೇ ಇಲ್ಲ ನಿಮ್ಗೆ. ಸೊ ಟಾಟಾ ಇಂಡಿಕಾ ಬಗ್ಗೆ ಗೊತ್ತು ನಿಮ್ಗೆ. ಇಂಜನ್ ಮಾತ್ರ ಗನ್ ಅಂತ ಇಂಜನ್. ಸೊ ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ಕಾರು ತಗೊಬೇಕಂತ ಇದ್ರೆ ಒಳ್ಳೆ ಆಪ್ಷನ್. ಸೊ ಇಲ್ಲೊಂದು Chevrolet Beat ಇದೆ, ಅದು ಕೂಡ ರೆಡ್ ಕಲರ್. ಹೇಳಿ ಸರ್. 2012 ಓಕೆ. ಡೀಸೆಲ್ AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಒಳ್ಳೆ ಮ್ಯಾಲೇಜ್ ಬರುತ್ತೆ. 20-22 ಮ್ಯಾಲೇಜ್ ಬರುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಡಿ ಸರ್ 1,95,000 ಫೈನಲ್ ಮಾಡ್ಬಿಡಿ ಸರ್. 1,95,000 ಫೈನಲ್. ಸರ್ ಇದು ಡೀಸೆಲ್ ಸರ್. ಇದು ಡೀಸೆಲ್ 12 ಮಾಡಲು, ಒಳ್ಳೆ ಮ್ಯಾಲೇಜ್. ಸರ್ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್. ಸೊ ಸೆಕೆಂಡ್ ಓನರ್ ಆಗಿರುವಂತ ವೆಹಿಕಲ್. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಅಂಡ್ ಆಡಿಯೋ ಸಿಸ್ಟಮ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಹತ್ತತ್ರ ನಿಮ್ಗೆ 22-23 ಮೈಲೇಜ್ ಬರುತ್ತೆ. ಅಂಡ್ ನೋಡ್ತಾ ಇರ್ಬೋದು 4 ಕೂಡ ಟೈರ್ ಇದೇ ತರ ಕಂಡೀಷನ್ ಇದೆ. ಅಂಡ್ ಸರ್ ಏನ್ ಹೇಳಿದ್ದು ಪ್ರೈಸ್? 1,95,000 ಮಾಡ್ಬಿಡಿ ಸರ್. 195 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು Volkswagen Polo ಇದೆ. 2019 ಸಿಂಗಲ್ ಅನ್ನೋದು 68,000 ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಪೆಟ್ರೋಲ್ ವರ್ಷನ್ ಇದು. ಓಕೆ. ಗಾಡಿ ಒರಿಜಿನಾಲಿಟಿ ಇದೆ. ಸೀಟ್ ಕವರ್, ಸಿಸ್ಟಮ್ ಗಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಡಿ ಸರ್ 5,95,000 ಮಾಡ್ಬಿಡಿ ಸರ್ ಫೈನಲ್. ಸರ್ 5,95,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ವೆಹಿಕಲ್ ನ. ಸೊ ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್. ಇದು ಬಂದ್ಬಿಟ್ಟು 1.2
ಪೆಟ್ರೋಲ್ ಇಂಜಿನ್. ಸೊ ಇವಾಗ ಬರ್ತಿರೋದೆಲ್ಲ 1 ಲೀಟರ್ ಇಂಜಿನ್ ಬರ್ತೈತೆ. ಬಟ್ 1.2 ಏನಾರ ಹುಡ್ಕಂಗಿದ್ರೆ ನಿಮ್ಗೆ ಇಲ್ಲಿ ಅವೈಲಬಲ್ ಆಗಿದೆ. ಯಾಕಂದ್ರೆ ಇಂಜಿನ್ ಮಾತ್ರ ಹೇಳೋದೇ ಬೇಕಾಗಿಲ್ಲ, ಸ್ಪೋರ್ಟ್ಸ್ ಇಂಜಿನ್ ಇದು ಬಂದ್ಬಿಟ್ಟು ಸೂಪರ್ ಆಗಿದೆ. ಸರ್ ಏನ್ ಹೇಳಿದ್ರು ಫೈನಲ್ ಪ್ರೈಸ್? 5,95,000 ಆಗುತ್ತೆ ಸರ್. 5,95,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ನೋಡ್ತಾ ಇರ್ಬೋದು ಯೆಲ್ಲೋ ಕಲರ್ ಕಾರು ಆಲ್ಮೋಸ್ಟ್ ಸಿಗೋದೇ ಇಲ್ಲ. ಕಾರ್ ಮಾತ್ರ ತುಂಬಾ ಫ್ಯಾನ್ಸಿ ಆಗಿದೆ. ಅಂಡ್ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2016 ಓಕೆ, ಸಿಂಗಲ್ ಓನ್ ಅದು. ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಾನೆಟ್ ಸ್ವಲ್ಪ ಶೇಡ್ ಆಗಿರೋದು. ಹೌದೌದು. ಅದೇನು ಟಚ್ ಅಪ್ ಗಿಚಪ್ ಏನ್ ಮಾಡಿಲ್ಲ, ಗಾಡಿ ಒರಿಜಿನಲ್ ಇದೆ. ಇದು ಬಂದ್ಬಿಟ್ಟು ಸರ್ 2,35,000 ಫೈನಲ್ ಮಾಡ್ಬಿಡಿ ಸರ್. 2,35,000 ಗೆ ಫೈನಲ್. ಹೌದು, ಆಸ್ ಇಟ್ ಈಸ್ ಕಂಡೀಷನ್. ಸೊ ಆಸ್ ಇಟ್ ಈಸ್ ಕಂಡೀಷನ್ 2,35,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇದರಲ್ಲಿ ಪವರ್ ಸ್ಟೇರಿಂಗು AC ಬರುತ್ತೆ. ಸೊ 2 ಪವರ್ ವಿಂಡೋ ಬರ್ಬೋದು ಅನ್ಸುತ್ತೆ. ಸೊ ಇದು ಬಂದ್ಬಿಟ್ಟು ಒಳ್ಳೆ ಮೈಲೇಜ್ ಬರುತ್ತೆ ಈ ವೆಹಿಕಲ್. ಸೊ ಕಾರ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. 2,35,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಆಲ್ಟೋ 800 LXi ನ. ಸೊ ಅದ್ರ ಹಿಂದ್ಗಡೆ ಒಂದು ಬ್ರೆಜಾ ಇದೆ ಹೇಳಿ. 2017 ಸಿಂಗಲ್ ಓನರ್ ZDI. ಓಕೆ, ಗಾಡಿ ಒರಿಜಿನಾಲಿಟಿ ಇದೆ. ಇದರಲ್ಲಿ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಬಟನ್ ಸ್ಟಾರ್ಟ್, ಗಾಡಿ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀವಿ, ಕ್ಲೀನ್ ಆಗಿ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸರ್ ಫೈನಲ್ 7,10,000 ಆಗುತ್ತೆ ಸರ್. ಫೈನಲ್ 7,10,000 ಗೆ ಫೈನಲ್ ಮಾಡ್ತಾರೆ ಟಾಪ್ ಅಂಡ್ ವೆಹಿಕಲ್ ನ. ಇದು ಬಂದ್ಬಿಟ್ಟು ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಇದೆ ನಿಮ್ಗೆ. ಅಲಾಯ್ ವೀಲ್ಸ್ ಎಲ್ಲ ಇದೆ, ಏರ್ ಬ್ಯಾಗು, ABS, ಟಚ್ ಸ್ಕ್ರೀನು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ ಇದರಲ್ಲಿ. ಸರ್ ಇದು ಬ್ರೆಜಾ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಇದು ಬಂದ್ಬಿಟ್ಟು ಸರ್ 90 ಚಿಲ್ಲರೆ ಓಡಿದೆ ಸರ್ ಇದು. ಸೊ ಹಿಂದ್ಗಡೆ ನಿಮ್ಗೆ ರೇರ್ ಕಪ್ ಹೋಲ್ಡರ್ಸ್ ಕೂಡ ಬರುತ್ತೆ, ಆಮ್ರೆಸ್ಟ್ ಕೂಡ ಬರುತ್ತೆ. ಫ್ರಂಟ್ 2 ಕಪ್ ಹೋಲ್ಡರ್ಸ್, ಆಮ್ರೆಸ್ಟ್, ಟಚ್ ಸ್ಕ್ರೀನು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಬ್ರಿಜಾ ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ, ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಅಲ್ಲಿ ಇದೊಂದು ಕಿಂಗ್ ಅಂತಾನೆ ಹೇಳ್ಬೋದು. ಸರ್ ಏನ್ ಹೇಳಿದ್ರು ಪ್ರೈಸ್? 7,10,000 ಆಗುತ್ತೆ ಫೈನಲ್. 7,10,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ಸೊ ಇಲ್ಲೊಂದು ಬ್ರ್ಯಾಂಡ್ ನ್ಯೂ ಡಿಸೈರ್ ಇದೆ ಗಾಡಿ, ಶೋರೂಮ್ ಇಂದ ಬಂದು ನಿಲ್ಸ್ಬಿಟ್ಟಿದ್ದಾರೆ ಅನ್ಸುತ್ತೆ. 20 ಮಾಡಲ್ ಇದು, ಸಿಂಗಲ್ ಓನ್ ಅದು. ZXi ಟಾಪ್ ಅಂಡ್ ಮಾಡಲು, ಬಟನ್ ಸ್ಟಾರ್ಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 6,45,000 ಫೈನಲ್ ಕೊಟ್ಬಿಡೋಣ ಸರ್. ಟಾಪ್ ಅಂಡ್ ವೆಹಿಕಲ್, ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್. ಇದು 2020 ವೆಹಿಕಲ್ ಇದು. ಹೌದೌದು. ಸೊ 2020 ಮಾಡಲು. ಸೊ ಆಲ್ಮೋಸ್ಟ್ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ ಇದು 90 ಚಿಲ್ಲರೆ ಓಡಿದೆ ಸರ್. ಸರ್ವಿಸ್ ರಿಕಾರ್ಡ್ ಇದೆ. ಸೊ ಸರ್ವಿಸ್ ಟ್ರ್ಯಾಕ್ ಇದೆ, 90,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗು, ABS, ಟಚ್ ಸ್ಕ್ರೀನು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇದು ಪೆಟ್ರೋಲ್ ವೆಹಿಕಲ್. ಹೌದು ಸರ್, ಹೌದು ಸರ್. ಅಂಡ್ ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗೋದೇ ಇಲ್ಲ ಈ ವೆಹಿಕಲ್. ಅದು ಕೂಡ ವೈಟ್ ಕಲರ್, ಫ್ಯಾನ್ಸಿ ಕಲರ್ ಅಂತಾನೆ ಹೇಳ್ತಾರೆ. ಸೂಪರ್ ಆಗಿರೋ ವೆಹಿಕಲ್. 19 ಮಾಡಲ ಸರ್? 20 ಮಾಡಲ ಇದು? 20 ಮಾಡಲ್ ಸಿಂಗಲ್ ಓನರ್. 20 ಮಾಡಲ್ ಸಿಂಗಲ್ ಓನರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ 6,45,000 ಫೈನಲ್ ಮಾಡ್ಬಿಡಿ ಸರ್. 6,45,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಸಡನ್ ನ. ಸೊ ಅದ್ರ ಹಿಂದ್ಗಡೆ ಒಂದು ಜೆಟ್ಸನ್ ಗೋ 16 ಮಾಡಲ್ ಸರ್ ಇದು. ಓಕೆ, 16 ಮಾಡಲು ಸಿಂಗಲ್ ಓನರ್. ಬರೀ 40,000 ಓಡಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಗಾಡಿ ರನ್ನಿಂಗ್ ಇಲ್ಲಿ ತುಂಬಾ ಚೆನ್ನಾಗಿದೆ. ಟೈರ್ ಗಿರೆಲ್ಲ ಚೆನ್ನಾಗಿದೆ. ಇದು ಬಂದ್ಬಿಡಿ ಸರ್ 2,25,000 ಫೈನಲ್ ಮಾಡ್ಬಿಡಿ ಸರ್. ಇದು 2,25,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. 40,000 ಬರೀ 40,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. 2016 ಮಾಡಲ್. ಹೌದು ಸರ್, ಹೌದು ಸರ್. ಸೊ ಡೆಟ್ಸನ್ ರೆಡಿ ಗೋ. ಸೊ ಬರೀ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದಷ್ಟೇ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮು, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಈ ಗಾಡಿ ಆಲ್ಮೋಸ್ಟ್ ನಿಮ್ಗೆ 20 ಮೇಲ್ ಮೈಲೇಜ್ ಬರುವಂತ ವೆಹಿಕಲ್. ಕಾರ್ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ. ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ಕಾರ್ ಸಿಗ್ತೈತೆ. ನೆಕ್ಸಾಸ್ ಯೂನಿಟ್ 1 ಅಲ್ಲಿ ಇದೊಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೊಂದು A ಸ್ಟಾರ್ ಇದೆ ಸರ್. 2010-11 AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸಿಲ್ವರ್ ಕಲರ್ ಗಾಡಿ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಡಿ ಸರ್ ಫೈನಲ್ 1,65,000 ಫೈನಲ್ ಮಾಡ್ಬೇಕು ಸರ್. 1,65,000ಕ್ಕೆ ಫೈನಲ್ ಮಾಡಿ ಕೊಟ್ಟು. ಹೌದೌದು. ಸೊ ನೋಡ್ತಾ ಇರ್ಬೋದು. ಸೊ ಈಚ್ ಇನ್ಸೂರೆನ್ಸ್ ಈ ತರ ಇದೆ. ನಿಮ್ಗೆ ನೀಟಾಗಿ ಕಾರು ಕೊಡೋ ಟೈಮ್ ನಲ್ಲಿ ಗಾಡಿ ವಾಶ್ ಮಾಡಿ ನೀಟಾಗಿ ಪಾಲಿಶ್ ಎಲ್ಲ ಮಾಡಿಸಿ ಕೊಟ್ಬಿಡ್ತಾರೆ. ಬರೀ 1,65,000 ಸರ್ ಇದು. ಹೌದು ಸರ್, ಹೌದು ಸರ್. ಸೊ ನಿಮ್ಗೆ ಇದೊಂಥರ ಮಿನಿ ಸ್ವಿಫ್ಟ್ ಅಂತಾನೆ ಹೇಳ್ಬೋದು. ಆ ತರ ಇರುತ್ತೆ ನಿಮ್ಗೆ. 1,65,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಮಾಡ್ಲಿ ಸರ್ ಇದು 2010-11 ಓನರ್ಶಿಪ್ ಏನಾಗಿದೆ ಅದು ಚೆಕ್ ಮಾಡ್ಬೇಕು ಸರ್. ಓಕೆ. ಸೊ ಇನ್ನೂ ಒಂದು ಕಾರ್ಗೋ ವ್ಯಾನ್ ಇದೆ. ಇದ್ರದ್ದು ಫೈನಲ್ ಕಾರ್ಗೋ ನಮ್ಗೆ ಬಾಡಿಗೆ ಹೊಡೆಕ್ ಬೇಕು ಅಂತ ವ್ಯಾನ್ ಸ್ಟಾಪ್ ಆಗ್ಬಿಟ್ಟಿದೆ. ಫುಲ್ ಡಿಮ್ಯಾಂಡ್ ಇದೆ.
ಇದು ಬಂದ್ಬಿಡಿ ಸರ್ 95,000 ಫೈನಲ್ ಕೊಟ್ಬಿಟ್ಟಿದೆ ಸರ್. ಬರೀ 95,000 ಗೆ ಕಾರ್ಗೋ ವ್ಯಾನ್ ಫೈನಲ್. ಹೌದು ದುಡಿಯೋದಿಗೆ ಆರಾಮಾಗಿ, ಬಡೋದಿಗೆ ಒಂಥರ ದುಡಿಯೋಕೆ ಒಂದು ಮನೆ ಜೀವನ ನಡೆಸಬಹುದು ಇದರಲ್ಲಿ. ಓಕೆ, i20 ಆಸ್ಟಾ ಟಾಪ್ ಎಂಡ್ ಗಾಡಿ, ಡ್ಯುಯಲ್ ಟನ್ ಪೇಂಟಿಂಗ್ ಎಲ್ಲ ಇದೆ, ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಇದೆ. ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಸರ್. ಓಕೆ, ಡೀಸೆಲ್ 2015 ಮಾಡಲು, ಆಸ್ಟಾ ಟಾಪ್ ಅಂಡ್ ಮಾಡಲ್, ಬಟನ್ ಸ್ಟಾರ್ಟ್. ಗಾಡಿ ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡಬೇಕು. ಗಾಡಿ ತುಂಬಾ ಚೆನ್ನಾಗಿದೆ, ನ್ಯೂ ಶೇಪ್ ಇದು. ಇದು ಬಂದ್ಬಿಡಿ ಸರ್ ಫೈನಲ್ 5,60,000 ಫೈನಲ್ ಮಾಡ್ಬಿಡೋಣ ಸರ್. ಇದು 5,60,000 ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಬಟನ್ ಸ್ಟಾರ್ಟ್, ಫುಲ್ಲಿ ಲೋಡೆಡ್ ಗಾಡಿ ಸರ್. ಇದು ಇಲೈಟ್ i20. ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಡ್ಯುಯಲ್ ಟನ್ ಪೇಂಟಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು, CRDI ಡೀಸೆಲ್ ಇಂಜಿನ್, ಆಸ್ಟಾ ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 5,60,000 ಸರ್? ಹೌದು ಸರ್. 5,60,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ 100% ಶೋರೂಮ್ ಟ್ರ್ಯಾಕ್ ಇದ್ದೇ ಇರುತ್ತೆ ನಿಮ್ಗೆ ಈ ವೆಹಿಕಲ್ ಗೆ. ಅಂಡ್ ZXi ಡಿಸೈರ್ ಇದೆ ಅಲ್ಲಿ, 2016 ಮಾಡ್ಲು. ಓಕೆ, ಇದು ಸಿಂಗಲ್ ಓನ್. ಇದು ಟಾಪ್ ಅಂಡ್ ಮಾಡ್ಲು, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಒರಿಜಿನಾಲಿಟಿ ಇದೆ. ಇದು ಸ್ವಲ್ಪ ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು. ಇದು ಬಂದ್ಬಿಡಿ ಸರ್ 5,10,000 ಫೈನಲ್ ಮಾಡ್ಬಿಡೋಣ ಸರ್. 5,10,000 ಫೈನಲ್. ಹೌದೌದು. ಸೊ ನೋಡ್ತಾ ಇರ್ಬೋದು, 5,10,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್. ಸೊ ಸಾರಿ, ಟಚ್ ಸ್ಕ್ರೀನ್ ಬರಲ್ಲ ಇದರಲ್ಲಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಇದು ಪೆಟ್ರೋಲ್ ವೆಹಿಕಲ್ ಅಲ್ವಾ? ಹೌದೌದು. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ. 5,10,000 ಫೈನಲ್ ಮಾಡ್ಬಿಡಿ ಫೈನಲ್ ಆಸ್ ಇಟ್ ಈಸ್. ಸೊ RX Z, ಡಸ್ಟರ್, ರೆನಾಲ್ಟೋ, ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸಾರ್ಸ್ ಅಂಡ್ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಫುಲ್ಲಿ ಲೋಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ಇದು 110 PS, 85 PS? 110 ಸರ್. ಇದು ಎಷ್ಟು ರನ್ ಆಗಿದೆ? ಅದು 88 ಚೇಂಜ್ ಓಡಿದೆ ಸರ್ ಇದು. ಓಕೆ, ಈ ವೆಹಿಕಲ್ ಓನರ್ಶಿಪ್ ಏನಾಗಿದೆ? 2013 ಸೆಕೆಂಡ್ ಓನರ್. ಗಾಡಿ ಟಾಪ್ ಅಂಡ್ ಮಾಡಲಿ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಗಾಡಿ ಒರಿಜಿನಾಲಿಟಿ ಇದೆ. ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಇದು ಬಂದ್ಬಿಡಿ ಸರ್ ಫೈನಲ್ 5 ಲಕ್ಷ ಮಾಡ್ಬಿಡೋಣ ಸರ್. ಇದು 5 ಲಕ್ಷಕ್ಕೆ ಫೈನಲ್. 5 ಲಕ್ಷ. 110 PS ಇದು? ಹೌದು, 110 PS ಇದು. ಸೊ ಇದು ಬಂದ್ಬಿಟ್ಟು 110 PS ಸರ್. 5 ಲಕ್ಷನಾ? ಹೌದು ಸರ್, ಫೈನಲ್ 5 ಲಕ್ಷ. 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಗೆ ಅಲಾಯ್ ವೀಲ್ಸ್ ಕೂಡ ಇದೆ ಗಾಡಿಯಲ್ಲಿ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಇದು ಫೋರ್ಡ್ ಫಿಯೆಸ್ಟಾ ಟಾಪ್ ಅಂಡ್ ಮಾಡಲ್ ಪೆಟ್ರೋಲ್. ಇದು 2010 ಮಾಡಲು. ಇದರಲ್ಲಿ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ 2 lakhs ಕೊಟ್ಬಿಡೋಣ ಸರ್ ಫೈನಲ್. ಸರ್ ಬರೀ 2 ಲಕ್ಷಕ್ಕೆ ಫೈನಲ್. ಸೊ ನೋಡ್ತಾ ಇರ್ಬೋದು, 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಟಾಪ್ ಎಂಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು 82 ಚೇಂಜ್ ಔಟ್ ಇದೆ ಸರ್. 82. ಹೌದೌದು ಸರ್. ಸೊ ಫಿಯೆಸ್ಟಾ ABS 1.6 ಪೆಟ್ರೋಲ್ ಇಂಜನ್ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ರಿಡ್ಜ್ಡ್ ಕಾರ್ಗೆ ರಿಡ್ಜ್ ಇದೆ, ಅದು ಕೂಡ ಡೀಸೆಲ್ ವೆಹಿಕಲ್. ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ ರಿಡ್ಜ್ಗೆ. ಯಾಕಂದ್ರೆ ಇದು ಸ್ವಿಫ್ಟ್ ಗಿಂತ ಗ್ರೌಂಡ್ ಕ್ಲಿಯರೆನ್ಸ್, ಲೆಗ್ ರೂಮ್, ಹೆಡ್ ರೂಮ್ ಸೂಪರ್ ಆಗಿ ಬರುತ್ತೆ. ಅಂಡ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿದೆ. 18-20 ಮೈಲೇಜ್ ಬರುವಂತ ವೆಹಿಕಲ್. ಹೇಳಿ ಸರ್. 2013 ಡೀಸೆಲ್ VDI AC ಪೋಸ್ಟರಿಂಗ್ ತಗೊಂಡು ಗಾಡಿ ಒರಿಜಿನಾಲಿಟಿ ಇದೆ. ಕೊಡೋ ಟೈಮ್ನಲ್ಲಿ ವಾಶ್ ಗೀಶ್ ಮಾಡ್ಕೊಡ್ತೀವಿ. ಇದು ಬಂದ್ಬಿಡಿ ಸರ್ 2,85,000 ಫೈನಲ್ ಮಾಡ್ಬಿಡೋಣ ಸರ್. ಇದು 2,85,000 ಫೈನಲ್. ಹೌದೌದು ಸರ್. ಸೊ ನೋಡ್ತಾ ಇರ್ಬೋದು, ಈ ಪ್ರೈಸ್ ಅಲ್ಲಿ ನಿಮ್ಗೆ ರಿಡ್ಜ್ ಸಿಗದೇ ಇಲ್ಲ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. 2,85,000 ಸರ್. ಹೌದು. ರಿವರ್ಸ್ ಪಾರ್ಕಿಂಗ್, ಸೆನ್ಸಾರ್ಸ್ ಕೂಡ ಇದೆ ಗಾಡಿಯಲ್ಲಿ. ಅಂಡ್ ಇಲ್ಲೊಂದು i20 ಇದೆ, ಅದು ಕೂಡ ವೈಟ್ ಕಲರ್, ಅದು ಕೂಡ ಡೀಸೆಲ್ ವೆಹಿಕಲ್. ಹೇಳಿ ಸರ್. 2010 ಆಸ್ಟ್ರಾ ಟಾಪ್ ಅಂಡ್ ಮಾಡಲು, ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ಫೈನಲ್ 2,50,000 ಕೊಟ್ಬಿಡೋಣ ಸರ್. 2,50,000 ಹೌದೌದು. ಸೊ ನೋಡ್ತಾ ಇರ್ಬೋದು, 2,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಇದು ಆಸ್ಟ್ರಾ ಟಾಪ್ ಅಂಡ್ ಟಾಪ್ ಅಂಡ್ ಮಾಡಿ ಸರ್. ಇದು i20 ವೈಟ್ ಕಲರ್, ಸಣ್ಣ ಪುಟ್ಟ ಸ್ಕ್ರಾಚ್ ಬಂಪರ್ ಆಸ್ ಇಟ್ ಈಸ್ 2.5 ಲಕ್ಷ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ ಫೈನಲ್. ಹೌದು. ಎಷ್ಟು ರನ್ ಆಗಿದೆ? ಇದು ಓಡಿದೆ ಸರ್, 90 ಚಿಲ್ಲರೆ ಓಡಿದೆ ಸರ್. 90 ಚಿಲ್ಲರೆ ಓಡಿದೆ. ಸೊ ಇಲ್ಲೊಂದು ಸೆಲೆರಿಯಾ ಇದೆ, ಹೇಳಿ ಸರ್ ಡೀಟೇಲ್ಸ್. 2014 ಆಟೋಮೆಟಿಕ್. ಇದು ಆಟೋಮೆಟಿಕ್ 14 ಸಿಂಗಲ್ ಅನ್ನೋದು.
ಇದು ಬಂದ್ಬಿಟ್ಟು ಸರ್ 79,000 ಚೇಂಜ್ ಓಡಿದೆ. Okay. ಗಾಡಿ ಒರಿಜಿನಾಲಿಟಿ ಇದೆ, ಟೈರು ಬಾಡಿಲಿಂದ ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಸರ್ 3,85,000 ಕೊಟ್ಬಿಡೋಣ ಸರ್ ಇದು. ಸರ್ 3,85,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಇದು ಬಂದ್ಬಿಟ್ಟು ಆಟೋಮೆಟಿಕ್ ಬೇಸ್ ಮಾಡೋದು ಅನ್ಸುತ್ತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ನಿಮ್ಗೆ ಟಚ್ ಸ್ಕ್ರೀನ್ ಕೂಡ ಇದೆ ಗಾಡಿಯಲ್ಲಿ. ಅಂಡ್ ಲೆದರ್ ಇಂಟೀರಿಯರ್ಸ್ ನೀಟ್ ಆಗಿದೆ. ಸೊ ಸೆಲೆರಿಯೋ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಈ ಕಾರ್ಗೆ ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿದೆ. 4 ಕೂಡ ಪವರ್ ವಿಂಡೋ ಬರುತ್ತೆ, ರೇರ್ ಸ್ಪಾಯ್ಲರ್ ಕೂಡ ಇದೆ. ಸೆಲೆರಿಯೋ VXI ಆಟೋ ಗೇರ್ ಶಿಫ್ಟ್. ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ ಹೇಳಿ. ಫೈನಲ್ 3,85,000 ಕೊಟ್ಬಿಡೋದು ಸರ್ ಫೈನಲ್. ಹೌದು ಸರ್. ಅಂಡ್ ಇಲ್ಲೊಂದು ಸ್ವಿಫ್ಟ್ ಇದೆ, ಡೀಸೆಲ್ ಗಾಡಿ. 2010 VDI ಸಿಂಗಲ್ ಅನ್ನೋದು ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಪುಟ ಕ್ರಾಚಸ್ ಇದೆ, ಏನು ಟಚ್ ಅಪ್ ಗೀಚಪ್ ಏನ್ ಮಾಡಿಲ್ಲ. ಇದು ಬಂದ್ಬಿಟ್ಟು ಸರ್ ಫೈನಲ್ 3,20,000 ಕೊಟ್ಬಿಡೋಣ ಸರ್. ಸರ್ ಡೀಸೆಲ್ ವೆಹಿಕಲ್, ಅದು ಕೂಡ 3,20,000ಕ್ಕೆ ಫೈನಲ್ ಮಾಡಿ ಕೊಡ್ತಿದ್ರೆ ಇದೊಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಅದು ಕೂಡ ಡೀಸೆಲ್, ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಈ ಸ್ವಿಫ್ಟ್ ಡೀಸೆಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಓಡಿದೆ? ಇದು 86 ಚೇಂಜ್ ನೋಡಿದೆ ಸರ್ ಇದು. ಸೊ ನೋಡ್ತಾ ಇರ್ಬೋದು, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಒಂದು 80,000 ಕಿಲೋಮೀಟರ್ ಚೇಂಜ್ ರನ್ ಆಗಿದೆ. ಅಂಡ್ ಕಾರ್ ಅಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅಂಡ್ 4 ಕೂಡ ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸರ್ 3,40,000 3,20,000 320ಗೆ ಫೈನಲ್. ಹೌದೌದು ಸರ್. ಸೊ ಒಂದು ಒಳ್ಳೆ ಡೀಲು. ಸೊ ಇಲ್ಲೊಂದು ಎಸ್ ಕ್ರಾಸ್ ಇದೆ ಸರ್ 2018 ಸಿಂಗಲ್ ಓನರ್. ಇದು ಟಾಪ್ ಅಂಡ್ ಮಾಡಲ್, ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಫುಲ್ಲಿ ಲೋಡೆಡ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಇದು ಬಂದ್ಬಿಡಿ ಸರ್ ಫೈನಲ್ ಟು ಫೈನಲ್ 8 ಲಕ್ಷ ಫೈನಲ್ ಮಾಡ್ಬಿಡಿ ಸರ್. ಇದು ಫೈನಲ್ ಟು ಫೈನಲ್ 8 lakhs. ಅದು ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ಗಾಡಿ. ಸೊ ಇವಾಗ 18 ಡೀಸೆಲ್ ಸಿಗಲ್ಲ, ಎಲ್ಲ ಬರೀ ಪೆಟ್ರೋಲ್ ಮಾತ್ರನೇ ಇರೋದು. ಅಂಡ್ ನೋಡ್ತಾ ಇರ್ಬೋದು, ಟಾಪ್ ಎಂಡ್ ಗಾಡಿ, 18 ಮಾಡಲು ಡೀಸೆಲ್ ವೆಹಿಕಲ್. ಅಂಡ್ ಒನ್ ಆಫ್ ದ ಬೆಸ್ಟ್ ಕಲರ್ ಅಂತಾನೆ ಹೇಳ್ಬೋದು. ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್, ರೇರ್ AC ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಬರುತ್ತೆ. ಇದು ನಿಮ್ಗೆ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸರ್ಸ್, ಡಿಫಾಗರ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇದು ಫೈನಲ್ ಟು ಫೈನಲ್ 8 lakhs ಫೈನಲ್ ಮಾಡ್ಬೋದು. 8 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ವೆಹಿಕಲ್ ನ. i10 ಗ್ರ್ಯಾಂಡ್, ಅದು ಕೂಡ ಗ್ರೇ ಕಲರ್. ಸಾಕಷ್ಟು ಜನ ಲೈಕ್ ಮಾಡ್ತಾರೆ ಗ್ರೇ ಕಲರ್ ನ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. i10 ಗ್ರ್ಯಾಂಡ್ ಇದು ಗಾಡಿ AC, ಇದು ಮ್ಯಾಗ್ನಾ ಸರ್. ಇದು ಮ್ಯಾಗ್ನಾ. ಗಾಡಿ ಚೆನ್ನಾಗಿದೆ. ಓಕೆ. ಸೊ 2017 ಮಾಡ್ಲು, 1.2 ಗಾಡಿ ಒರಿಜಿನಾಲಿಟಿ ಇದೆ. ಡೆಂಟು ಕ್ರಾಚಸ್ ಏನಿಲ್ಲ, ಸಣ್ಣ ಪುಟ್ಟ ಕ್ರಾಚಸ್ ಅದೇನು ಕಾಣಲ್ಲ. ಸರ್ವಿಸ್ ಪಾಲಿಶ್ ಒನ್ ಟೈಮ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4,55,000 ಬಂದ್ಬಿಟ್ರೆ ಕೊಟ್ಬಿಡೋಣ ಸರ್. 4,55,000 1.2 ಗ್ರ್ಯಾಂಡ್ ಮ್ಯಾಗ್ನಾ i10 ನ. ಹೌದು ಸರ್. ಸೊ ಇದು ಪೆಟ್ರೋಲ್ ವೆಹಿಕಲ್ ಅಲ್ವಾ? ಪೆಟ್ರೋಲ್ ವೆಹಿಕಲ್ ಇದು. ಓಕೆ, ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಕಾರ್ ಎಲ್ಲ ಈ ತರ ಇದೆ, ಸಾಕು ಜನ ಎಲ್ಲ ಲೈಕ್ ಮಾಡ್ತಾರೆ. ಒಂದ್ ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ. ಈ ಕಾರ್ಗೆ 100% ಲೋನ್ ಆಗುತ್ತೆ. ಕಾರ್ ಎಲ್ಲ ಈ ತರ ಇದೆ. ಸೊ ಇವಾಗ ಸರ್ ಇದು ಇಂಡಿಕಾ ಇದೆಯಾ ಸರ್? ಇದೆ ಸರ್. ಇದಕ್ಕೆ ಮಾಡ್ಲು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಮಾಡಲ್ 10 ಮಾಡ್ಲು 95,000 ಕೊಟ್ಬಿಡೋಣ ಸರ್. ಇದು ಬರೀ 95,000. ಡೀಸೆಲ್ ಸರ್, 2 ವೀಲರ್ ಸಿಗಲ್ಲ, ಆರಾಮಾಗ ಓಡಿಸ್ಕೋಬಹುದು. ಕೊಡ್ತಿದ್ದಾರೆ ನಿಮ್ಗೆ. ಹೌದೌದು. ಬರೀ 95,000ಗೆ ಫೈನಲ್ ಮಾಡಿ ಕೊಡ್ತಾರೆ. ಇದರಲ್ಲಿ 95,000ಗೆ ನಿಮ್ಗೆ AC, ಏರ್ ಬ್ಯಾಗ್, ಬರುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಅಂಡ್ ಸರ್ ಇದು ಓಮ್ನಿ ಇದೆಯಾ ಸರ್? 2010 ಮಾಡ್ಲು, ಸಿಂಗಲ್ ಅನ್ನೋದು ಗಾಡಿ ಒರಿಜಿನಾಲಿಟಿ ಇದೆ. ವ್ಯಾನ್ ನಿಮ್ಗೆಲ್ಲ ಗೊತ್ತಿದೆ, ವ್ಯಾನ್ ಸಿಗ್ತಾ ಇಲ್ಲ. ಶೋರೂಮ್ ಗಾಡಿ ಸ್ಟಾಪ್ ಆಗ್ಬಿಟ್ಟು ಇದು ಫುಲ್ ಡಿಮ್ಯಾಂಡ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ, ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ಸರ್ 1,70,000 ಫೈನಲ್ ಮಾಡ್ಬಿಡೋಣ ಸರ್. ಇದು 1,70,000ಕ್ಕೆ ಫೈನಲ್. ಹೌದೌದು ಸರ್. ಸೊ ನೋಡ್ತಾ ಇರ್ಬೋದು, 1,70,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಗಾಡಿ ಈ ತರ ಇದೆ. ಸೊ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಹತ್ತಿರ ನಿಮ್ಗೆ 3 ರಿಂದ 4 ಬರೀ ಓಮ್ನಿಗಳೇ ಇದೆ ನಿಮ್ಗೆ. ಅದರಲ್ಲೂ ಕೂಡ 2 ಕಾರ್ಗೋ ವ್ಯಾನ್ ಇದೆ. ಅಂಡ್ ಇಲ್ಲಿ SX4 ಸರ್ 2010 ಮಾಡ್ಲು, ZXi ಟಾಪ್ ಅಂಡ್ ಮಾಡ್ಲು. ಇದು ಗಾಡಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಏನು ಮಾಡಿಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2 lakhs ಕೊಟ್ಬಿಡಿ ಸರ್. ಇದು ಸರ್ 2 ಲಕ್ಷಕ್ಕೆ ಫೈನಲ್. ಹೌದೌದು. ಸೊ ನೋಡ್ತಾ ಇರ್ಬೋದು, 2 ಲಕ್ಷಕ್ಕೆ ಫೈನಲ್. ಇದ್ರಲ್ಲೂ ಕೂಡ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದ್ರ ಒಳಗಡೆ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ. ಅಂಡ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಫೈನಲ್ ಟು ಫೈನಲ್ 2 lakhs ಸರ್ ಇದು. ಹೌದೌದು. 2 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲೊಂದು ಈಕೋ ಇದೆ ಸರ್, 2013 ಮಾಡ್ಲು, AC ಇದು. ಗಾಡಿ ಒರಿಜಿನಾಲಿಟಿ ಇದೆ, ಎಲ್ಲೂ ಡೆಂಟ್
ಟಚ್ ಅಪ್ ಗಿಚಪ್ ಏನ್ ಮಾಡಿಲ್ಲ, ಒನ್ ಟೈಮ್ ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,70,000 ಮಾಡ್ಬಿಡೋಣ ಸರ್. ಇದು ಸರ್ 2,70,000 ಫೈನಲ್. 13 ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ 2,70,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸಿಂಗಲ್ ಓನರ್ ಕಾರ್ನ ಆಲ್ಮೋಸ್ಟ್ ನಿಮ್ಗೆ ಈ ವೆಹಿಕಲ್ ಈ ಪ್ರೈಸ್ ಅಲ್ಲಿ ಸಿಗದೇ ಇಲ್ಲ ನಿಮ್ಗೆ. ಓಮ್ನಿಗೆ ಅಷ್ಟು ಹೇಳ್ತಾರೆ, ಬಟ್ ಇದು ಓಮ್ನಿಗಿಂತ ದೊಡ್ಡ ಬಾಡಿ ಇದು. ಓಕೆ, ಇಲ್ಲೊಂದು ಕ್ವಿಟ್ ಇದೆ ಹೇಳಿ ಸರ್. 2015 ಇದರಲ್ಲಿ AC ಪೋಸ್ಟರಿಂಗ್ ಪೌಂಡ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಇನ್ನೂ ಆಕ್ಸಿಡೆಂಟ್ ಏನಾಗಿಲ್ಲ. ಇದು ಬಂದ್ಬಿಡಿ ಸರ್ ಫೈನಲ್ ಟು ಫೈನಲ್ 2,45,000 ಫೈನಲ್ ಮಾಡ್ಬಿಡಿ ಸರ್. 2,45,000 ಫೈನಲ್. ಹೌದೌದು. ಸೊ ಕ್ವಿಡ್ ಹಿಡ್ಕೋರ್ಗೆ ಮಾತ್ರ 2,45,000 ಫೈನಲ್ ಮಾಡಿ ಕೊಟ್ಬಿಟ್ಟು ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಇನ್ನೂ ಒಂದು i10 ಗ್ರ್ಯಾಂಡ್ ಸರ್, ಇದು i10 ಗ್ರ್ಯಾಂಡ್ 13 ಮಾಡ್ಲು ಮ್ಯಾಗ್ನಾ 1.2 ಇದು 50,000 ಹೊಡಿದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಸರ್ 3,75,000 ಫೈನಲ್ ಮಾಡ್ಬಿಡೋಣ ಸರ್. ಸರ್ 3,75,000 ಫೈನಲ್. ಹೌದೌದು. ಸೊ ನೋಡ್ತಾ ಇರ್ಬೋದು 3,75,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಇದು ಕೂಡ ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಒಳಗಡೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ i10 ನಿಮ್ಗೆ ಇದರಲ್ಲಿ ನಿಮ್ಗೆ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನಿಮ್ಗೆ. ಸೊ ಆಲ್ಮೋಸ್ಟ್ ಕಾರ್ ಈ ತರ ಇದೆ ನಿಮ್ಗೆ. ಸರ್ ಒಂದ್ಸಲ ಫೈನಲ್ ಪ್ರೈಸ್ 3,75,000 ಫೈನಲ್ ಮಾಡ್ಬಿಡೋಣ ಸರ್. ಇದು 3,75,000. ಸೊ ವಿಟಾರ ಗ್ರ್ಯಾಂಡ್ ಇದು ಬಂದ್ಬಿಟ್ಟು ಬ್ರಿಜಾ VDI ವಿಡಿಯೋ ಚಾನಲ್ ಸೊ ವಿಡಿಯೋ ಇದು ಕಾರ್ ಮಾತ್ರ ಎಲ್ಲ ಈ ತರ ಇದೆ ನಿಮ್ಗೆ. ಮಾರುತಿ ಸುಜುಕಿ ಬ್ರೀಜಾ VDI. ಹೌದು ಹೇಳಿ ಸರ್. 2016 ಸಿಂಗಲ್ ಓನರ್ VDI ಗಾಡಿ ಒರಿಜಿನಾಲಿಟಿ ಇದೆ. ಬಹಳ ಜನ ಬ್ರೀಜಾ ಬೇಕು ಅಂತ ಹುಡುಕ್ತಾರೆ. ಸಣ್ಣ ಪುಟ ಡೆಂಟ್ ಇದೆ ಡಿಕ್ಕಿನಲ್ಲಿ, ಏನು ಮಾಡಿಸಿಲ್ಲ. ಗಾಡಿ ಒರಿಜಿನಲ್ ಪೈಂಟ್ ನಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 6,85,000 ಫೈನಲ್ ಮಾಡ್ಬಿಡಿ ಸರ್. 6,85,000 ಫೈನಲ್ ಸರ್. ಇದು 16 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 16 100% ಶೋರೂಮ್ ಟ್ರ್ಯಾಕ್ ಇದ್ದೇ ಇರುತ್ತೆ ನಿಮ್ಗೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗು ನೋಡ್ತಾ ಇರ್ಬೋದು, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬ್ರಿಜಾ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅದು ಕೂಡ. ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಅಂಡ್ ಕಾರ್ ಎಲ್ಲ ಈ ತರ ಇದೆ. ಒಂದ್ಸಲ ವಾಷಿಂಗ್ ಮಾಡಿಸ್ಕೊಂಡ್ರೆ ಸೂಪರ್ ಆಗಿ ಕಾಣಿಸ್ಬಿಡುತ್ತೆ ಕಾರು. ಮಾಡಿ ಕೊಡ್ತೀವಿ. ನೇಚರದಿಂದ ಸಣ್ಣ ಪುಟ್ಟ ಲೈಟ್ ಆಗಿ ಸ್ವಲ್ಪ ಡಸ್ಟ್ ಎಲ್ಲ ಇದೆ ಅಷ್ಟೇ. ಅಂಡ್ ಇಲ್ಲೊಂದು 2010 ಶವರ್ಲೈಟ್ ಆವಿಯೋ ಪೆಟ್ರೋಲ್ ಗಾಡಿ ಇದು. ಇದು AC ಪೋಸ್ಟರಿಂಗ್ ಪೌಂಡ್ ಮ್ಯಾಗ್ವಿಲ್ ಗಾಡಿ. ಇದು ಒರಿಜಿನಾಲಿಟಿ ಇದೆ, ತುಂಬಾ ಚೆನ್ನಾಗಿದೆ ಸರ್. ಇದು ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ವಿತ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಸೊ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 4 ಪವರ್ ವಿಂಡೋ, ಪೋಸ್ಟರಿಂಗ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಶೆವ್ಲೆಟ್ ಏವಿಯೋ. ಸೊ ಇದು ಬಹಳ ಜನ ಸಡನ್ ಬೇಕು, ಕಮ್ಮಿ ಬಜೆಟ್ ನೆಲ್ಲ ಹುಡುಕ್ತಾ ಇರ್ತಾರೆ. ಫೈನಲ್ ಟು ಫೈನಲ್ 2 lakhs ಕೊಟ್ಬಿಡೋಣ ಸರ್. ಇದು ಸರ್ ಬರೀ 2 ಲಕ್ಷಕ್ಕೆ ಫೈನಲ್ ಮಾಡಿ. ಹೌದೌದು. ಸೊ ನೋಡ್ತಾ ಇರ್ಬೋದು ಬರೀ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಇಲ್ಲೊಂದು ಡೀಸೆಲ್ ಟಿಗೋ ಟೈಟಾನಿಯಂ ಇದೆ. 2010 ಟೈಟಾನಿಯಂ 2 ಏರ್ ಬ್ಯಾಗ್ ಬರುತ್ತೆ. ಡೀಸೆಲ್ ಗಾಡಿ, ಗಾಡಿ ಒರಿಜಿನಾಲಿಟಿ ಇದೆ, ಸರ್ವಿಸ್ ಯೂಸ್ ಮಾಡ್ಕೊಡ್ತೀವಿ. ಫೈನಲ್ ಟು ಫೈನಲ್ 1,85,000 ಕೊಟ್ಬಿಡೋಣ ಸರ್. ಇದು ಬರೀ 1,85,000. ಹೌದೌದು. ಸೊ ಇದರಲ್ಲೂ ನಿಮ್ಗೆ 1,85,000 ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 2 ಏರ್ ಬ್ಯಾಗ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗದೇ ಇಲ್ಲ ಗಾಡಿ. ಕಾರ್ ಎಲ್ಲ ಈ ತರ ಇದೆ. ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಸಿಂಗಲ್ ಓನರ್ ಸರ್. ಇದು ಸೆಕೆಂಡ್ ಓನರ್. ಸರ್ 2 lakh 1,85,000 ಫೈನಲ್ ಮಾಡಿ. 1,85,000. ಹೌದೌದು ಸರ್. ಇದು ಇದೆಯಾ ಸರ್ ವೆಹಿಕಲ್? ಸರ್ 2016 ಇಂಡಿಗೋ ಡೀಸೆಲ್. ಬಹಳ ಜನ ನಿಮ್ಗೆ ಎಲ್ಲೋ ಬಡ್ಬೇಕು ಸರ್, ಮನೆಗೂ ಯೂಸ್ ಆಗುತ್ತೆ, ಬಾಡಿಗೆ ಉಳ್ಕೋಬೇಕು ಅಂತ ಆರಾಮಾಗಿ ಒಂದು ಮನೆ ನಡೆಸಬಹುದು. ಗಾಡಿ ಒರಿಜಿನಾಲಿಟಿ ಇದೆ, AC ಪೋಸ್ಟರಿಂಗ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಇದು ಬಂದ್ಬಿಟ್ಟು 1,55,000 ಫೈನಲ್ ಮಾಡ್ಬಿಡೋಣ ಸರ್. 1,55,000 ಫೈನಲ್. ಹೌದೌದು. ಸೊ ನೋಡ್ತಾ ಇರ್ಬೋದು 1,55,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಕ್ವಾರ್ಟರ್ ಜೆಟ್ ಇಂಜನು, ಸೇಮ್ ಸ್ವಿಫ್ಟಲ್ಲಿ ಬರುತ್ತಲ್ಲ ಅದೇ ಇಂಜನು. ಇದು ಮಾಡಲು ಪ್ರೈಸ್ ಸರ್ 2010 ಇದರಲ್ಲಿ ಇರೋದು ಡೀಸಲ್ಲು ಶಿಫ್ಟ್ ಇಂಜನ್ ಕ್ವಾರ್ಟರ್ ಜೆಟ್ಟು. ಇದೇ ಶಿಫ್ಟ್ ಇದೆ, 3 ಮೇಲೆ ಇರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಫೈನಲ್ ಟು ಫೈನಲ್ ಗಾಡಿ ತುಂಬ ಚೆನ್ನಾಗಿದೆ. 2 lakhsಗೆ ಫೈನಲ್ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ ಫೈನಲ್. ಹೌದೌದು. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಸೆಡಾನು ಟಾಟಾ ಮಾಂಜಾ.
ಸೊ ಗಾಡಿ ಎಲ್ಲ ಈ ಥರ ಇದೆ, ಬರೀ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದರಲ್ಲೂ ಕೂಡ ಸೇಮ್ ನಿಮಗೆ 1.2 1.3 ಡೀಸೆಲ್ ಇಂಜನ್ ಬರುತ್ತೆ. ಸೊ ಸ್ವಿಫ್ಟಲ್ಲಿ ಏನು ಇಂಜನ್ ಬರುತ್ತೆ ಅದೇ ಇಂಜನ್ನೇ ಬರುತ್ತೆ. ಗಾಡಿ ಎಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಲೋ ಬಡ್ಜೆಟಲ್ಲಿ ಒಳ್ಳೆ ಡೀಸೆಲ್ ಗಾಡಿ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್. ಸೊ ವ್ಯಾಗನರು 19 ಮಾಡಲು ಪ್ರೈಸು ಸರ್ ಇದು ಬಂದುಬಿಟ್ಟು ಗಾಡಿ ತುಂಬ ಚೆನ್ನಾಗಿದೆ. ಇದರಲ್ಲಿ AC ಪೋಸ್ಟರಿಂಗ್ ಪೌಂಡು ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಬಂದುಬಿಟ್ಟು 4,65,000 ಮಾಡಿಬಿಡಿ ಸರ್ ಫೈನಲ್. ಸೊ ನೋಡ್ತಾ ಇರ್ಬೋದು ವ್ಯಾಗ್ನರ್ ಹುಡ್ಕೋರಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಗಾಡಿ ಎಲ್ಲ ಈ ಥರ ಇದೆ, 4 ಟೈರ್ ಕೂಡ ತುಂಬ ಚೆನ್ನಾಗಿದೆ. 19 ಮಾಡಲು ಗಾಡಿ ನಿಮಗೆ 100% ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ರಿವರ್ಸ್ ಪಾರ್ಕಿಂಗು ಸೆನ್ಸಾರ್ಸ್ ಇದೆ ಆ್ಯಂಡ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸೊ ಎಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ ಈ ಪ್ರೈಸ್ಗೆ ಸಿಗೋದೇ ಇಲ್ಲ ಗಾಡಿ. ಸೊ 100% ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ. ಇದು ಬಂದ್ಬಿಟ್ಟು ವರ್ಣ ಮಾಡಲು ಪ್ರೈಸು 2008 ಮಾಡಲ್ ಡೀಸೆಲ್ ಗಾಡಿ ಒರಿಜಿನಾಲಿಟಿ ಇದೆ. ಮ್ಯಾಗ್ ವೀಲ್ ಒಳ್ಳೆ ಟೈರ್ ಎಲ್ಲ ಚೆನ್ನಾಗಿದೆ. ಇದು ಬಂದುಬಿಟ್ಟು ಸರ್ 1,85,000 ಮಾಡಿಬಿಡಿ ಸರ್ ಫೈನಲ್. ಹೌದು ಸರ್. ಸೊ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 1,85,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ. ಸೊ ಗಾಡಿ ಗನ್ ಥರನೇ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಲೋ ಬಡ್ಜೆಟಲ್ಲಿ ನಿಮಗೆ 1.6 ಡೀಸೆಲ್ ಇಂಜನ್ ಸಿಗೋದೇ ಇಲ್ಲ. ಸೊ ಪಿಕಪ್ ಮಾತ್ರ ಸೂಪರ್ ಆಗಿರುತ್ತೆ, ಗಾಡಿ ತುಂಬ ಚೆನ್ನಾಗಿರುತ್ತೆ. ಎಷ್ಟೇ ಲಾಂಗ್ ಹೊಡೆದ್ರೂ ಏನೂ ಆಗಲ್ಲ, ಗಾಡಿ ತುಂಬ ಚೆನ್ನಾಗಿದೆ. ಇದು ಮಾಡಲು ಪ್ರೈಸು 2008 ಮಾಡಲು GLS AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. FC ಸ್ಲ್ಯಾಬ್ಸ್ ಇದೆ. ಆಸ್ ಇಟ್ ಈಸ್ ಅಂದರೆ 1.5 ಫೈನಲ್ ಕೊಟ್ಬಿಡೋಣ ಸರ್. 1.5 ಫೈನಲ್. ಹೌದು ಸರ್. ಬರೀ 1,50,000ಕ್ಕೆ ನಿಮಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಸ್ಯಾಂಟ್ರೋ ಹುಡ್ಕೋರ್ಗೆ ಲೋ ಬಡ್ಜೆಟಲ್ಲಿ ಬೆಸ್ಟ್ ಆಪ್ಷನ್. ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ ಆ್ಯಂಡ್ ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ ನಿಮಗೆ. ಸೊ ಒಳ್ಳೆ ಲೋ ಬಡ್ಜೆಟಲ್ಲಿ ಒಳ್ಳೆ ಗಾಡಿ ಇದು ಮಾತ್ರ. ಸೊ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿದೆ ಈ ವೆಹಿಕಲ್ಗೆ. ಸೊ ಎಲ್ಲೂ ಸ್ಕ್ರ್ಯಾಚ್ ಡೆಂಟು ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ನಂಬರ್ಗೆ ಕಾಲ್ ಮಾಡಿ. ಶೋಲೆಟ್ ಏವಿಯೋ 2008 ಮಾಡಲು AC ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಇದೆ. ಇದು ಬಂದುಬಿಟ್ಟು 1,10,000 ಆಗುತ್ತೆ ಫೈನಲ್. ಹೌದು ಸರ್. ಸೊ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 1,10,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, AC ಬರುತ್ತೆ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಸೊ ಲೋ ಬಡ್ಜೆಟಲ್ಲಿ ಏನಾರ ಕಾರ್ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನು. ಬರೀ 1,10,000ಕ್ಕೆ ನಿಮಗೆ ಈ ಕಾರ್ನ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಶೆವ್ಲೆಟ್ ಏವಿಯೋ ಗಾಡಿ ಎಲ್ಲ ಸೂಪರಾಗಿದೆ. i20 ಹುಡ್ಕೋರ್ಗೆ i20 ಇದೆ. ಯಾವ ಸರ್ ಇದು ಪ್ರೈಸ್? ಬಂದು 2011 ಮಾಡಲು, ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಓಕೆ. ಇದು ಬಂದು 2,80,000 ಆಗುತ್ತೆ ಸರ್. 280 ಫೈನಲ್. ಸೊ 2,80,000ಗೆ ನಿಮಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಗಾಡಿನ. ಸೊ ನೋಡ್ತಾ ಇರ್ಬೋದು, ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ 2,80,000ಗೆ i20 ಸಿಗೋದೇ ಇಲ್ಲ. ಸೊ ಕಾರ್ ಎಲ್ಲ ತುಂಬ ಚೆನ್ನಾಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಏನೆಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ 4 ಕೂಡ ನಿಮಗೆ ಟೈರ್ಸು ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಎಲ್ಲೂ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇಲ್ಲೊಂದು SX4 ಇದೆ, ಹೇಳಿ ಸರ್. ಸರ್ ಇದು 2009 ಮಾಡಲು. ಓಕೆ. ಇದು ಬಂದು ಫೈನಲ್ ಬಂದು 1,85,000 ಆಗುತ್ತೆ. 1,85,000 ಫೈನಲ್. 1,85,000. ಸೊ ಇಲ್ಲೊಂದು ಬ್ರಿಜಾ ಇದೆ, ಹೇಳಿ ಸರ್. ಸರ್ ಬ್ರಿಜಾ ಅದು ಸೇಲ್ ಆಗಿದೆ. ಸೇಲ್ ಆಗೋಗ್ಬಿಟ್ಟೈತಾ? ಹೌದು. ಆ್ಯಂಡ್ ಅದ್ರ ಪಕ್ಕದಲ್ಲೇ ನೀವು ನೋಡ್ತಾ ಇರ್ಬೋದು ಫೋರ್ಡ್ ಫಿಗೋ ಇದೆ. ಸರ್ ಅದು 2,15,000 ಆಗುತ್ತೆ. 11 ಮಾಡಲು ಡೀಸೆಲ್ ವೆಹಿಕಲ್. ಎಲ್ಲೋ ಬೋರ್ಡ್ 17 ಮಾಡಲು ಗಾಡಿ ಒರಿಜಿನಾಲಿಟಿ ಇದೆ. 1,65,000 ಫೈನಲ್. ಸೆಲೆರಿಯೋ ಇದು ಇದು ಎಲ್ಲೋ ಬೋರ್ಡ್ 17 ಮಾಡಲು 2,85,000 ಮಾಡ್ಬಿಡೋಣ ಸರ್ ಫೈನಲ್. ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಹೌದೌದು. ಪೆಟ್ರೋಲ್ ಎಲ್ಲೋ ಬೋರ್ಡ್. ಇದು ಇಯಾನ್ 2012 ಸಿಂಗಲ್ ಓನರ್, ಸಿಂಗಲ್ ಏರ್ ಬ್ಯಾಗ್. ಫೈನಲ್ ಟು ಫೈನಲ್ 2,25,000 ಕೊಟ್ಬಿಡೋಣ ಸರ್ ಇದು. ಓಕೆ. ಹೋಂಡಾ ಅಮೇಜ್ 2016 ಮಾಡಲು ಡೀಸೆಲ್ ಗಾಡಿ, ಎಲ್ಲೋ ಬೋರ್ಡ್. ಬಹಳ ಜನ ಹುಡುಕ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಸರ್ 2,48,000 ಫೈನಲ್ ಮಾಡ್ಬಿಡೋಣ ಸರ್. ಫಿಗೋ ಫೋರ್ಡ್ ಫಿಗೋ 2010 1,85,000 ಡೀಸೆಲ್ 10 ಮಾಡಲು. ಓಕೆ. 1,85,000. 2009 ಮಾಡಲು ಸಿಂಗಲ್ ಓನರ್ LXi. ಫೈನಲ್ ಟು ಫೈನಲ್ 1,45,000 ಫೈನಲ್. ಓಕೆ. 2010 ಪೆಟ್ರೋಲ್, ಸೆಕೆಂಡ್ ಓನರ್ i20 ಪೆಟ್ರೋಲ್ ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,95,000. 2,95,000ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ನ ನಿಮ್ಗೆ. ಹೌದೌದು. ಸೊ ಕಾರ್ ಎಲ್ಲ ಈ ತರ ಇದೆ, ಸೂಪರ್ ಆಗಿದೆ. ಅಂಡ್ ಇದು ಡೀಸೆಲ್ ವೆಹಿಕಲ್ ಸರ್? ಪೆಟ್ರೋಲ್ ವೆಹಿಕಲ್. ಹೌದೌದು. ಓಕೆ. ಆಮೇಲೆ ಈಕೋ ಸ್ಪೋರ್ಟ್ 14, 15 ಸಿಂಗಲ್ ಓನರ್ ಗಾಡಿ ಬಂದ್ಬಿಟ್ಟು ಒರಿಜಿನಾಲಿಟಿ ಇದೆ. ಸಣ್ಣ ಪುಟ
ಆಯಿಲ್ ಸರ್ವಿಸಿಂಗ್ ಮಾಡ್ಬೋದು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,15,000 ಫೈನಲ್ ಮಾಡ್ಬಿಡಿ ಸರ್. ಸೊ 5,15,000ಕ್ಕೆ ಇಕೋ ಸ್ಪೋರ್ಟ್. ಹೌದು, ಹೌದು. ಡೀಸೆಲ್ ವೆಹಿಕಲ್ ಟಾಪ್ ಎಂಡ್. ಮಿಡಲ್ ವರ್ಷನ್. ಮಿಡಲ್ ವರ್ಷನ್. ಹೌದೌದು.